ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇಂದು ನಾವು ಸೂರ ಕಹಫಿನಲ್ಲಿ ಉಲ್ಲೇಖಿಸಲಾದ ವಿಶೇಷ ಘಟನೆಗಳ ಬಗ್ಗೆ ಮಾತನಾಡೋಣ. ವೀಕ್ಷಕರೇ, ಈ ಸೂರದ ಹೆಸರು ಕಹಫ್. ಕಹಫ್ ಪದದ ಅರ್ಥ ದೊಡ್ಡ ಅಗಲವಾದ ಗುಹೆ. ಇದರಲ್ಲಿ ಅಲ್ಲಾಹನು 4 ಘಟನೆಗಳನ್ನು ಉಲ್ಲೇಖಿಸಿದ್ದಾನೆ. ಅಸ್ಹಾಬೆ ಕಹಫ್ ರವರ ಘಟನೆ, ಹತ್ ಮೂಸಾ ಅಲೈಹಿಸ್ಸಲಾಂ ರವರ ಘಟನೆ, ಹತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರ ಒಂದು ಘಟನೆ ಹಾಗೂ 2 ಸ್ನೇಹಿತರ ಘಟನೆ. ಈ ಸೂರೆ ಕಹಫಿನ ಹದೀಸ್ಗಳಲ್ಲಿ ಅನೇಕ ಪ್ರತಿಫಲಗಳನ್ನು ಉಲ್ಲೇಖಿಸಲಾಗಿದೆ. ಹತ್ ಅಬೂ ದರ್ದಾ ರದಿಯಲ್ಲಾಹು ತಾಲಾ ಅನ್ಹುರವರು ಹೇಳುತ್ತಾರೆ, ಸೂರೆ ಕಹಫಿನ ಮೊದಲ 10 ಆಯತ್ಗಳನ್ನು ಬೈಹಾಟ್ ಮಾಡಿದವರು, ಅರ್ಥಾತ್ ಕಂಠಪಾಠ ಮಾಡಿಕೊಂಡವರನ್ನು ಅಲ್ಲಾಹ್ ದಜ್ಜಾಲಿನ ಪ್ರಲೋಭನೆಯಿಂದ ರಕ್ಷಿಸುತ್ತಾನೆ. ಹತ್ ಮುಆಜ್ ರದಿಯಲ್ಲಾಹು ತಾಲಾ ಅನ್ಹುರವರು ನಿರೂಪಿಸುತ್ತಾರೆ, ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಸೂರೆ ಕಹಫನ್ನು ಸಂಪೂರ್ಣ ತಿಲಾವತ್ ಮಾಡಿದವರಿಗೋಸ್ಕರ, ಸಂಪೂರ್ಣ ಸೂರೆ ಕಹಫನ್ನು ಓದುವವರಿಗೋಸ್ಕರ ಅಲ್ಲಾಹನು ಭೂಮಿಯಿಂದ ಆಕಾಶದವರೆಗೆ ಒಂದು ನೂರ್, ಒಂದು ವಿಶೇಷ ಆಶೀರ್ವಾದದ ಬೆಳಕನ್ನು ಸೃಷ್ಟಿಸುತ್ತಾನೆ. ಹತ್ ಆಯಿಷಾ ಸಿದ್ದೀಖಾ ರದಿಯಲ್ಲಾಹು ತಾಲಾ ಅನ್ಹಾ ಹೇಳುತ್ತಾರೆ, ರಾತ್ರಿ ಮಲಗುವ ಮುನ್ನ ಸೂರೆ ಕಹಫಿನ 10 ಆಯತ್ಗಳನ್ನು ಓದುವವರಿಗೆ ಅಲ್ಲಾಹ್ ದಜ್ಜಾಲಿನ ಪ್ರಲೋಭನೆಯಿಂದ ರಕ್ಷಿಸುತ್ತಾನೆ. ಇಬ್ನೆ ಅಬ್ಬಾಸ್ ರದಿಯಲ್ಲಾಹು ತಾಲಾ ಅನ್ಹುರವರು ಹೇಳುತ್ತಾರೆ, ಸೂರೆ ಕಹಫಿನ ಹೆಸರು ತೌರಾತಿನಲ್ಲಿ ಹಾ-ಇಲಾ ಆಗಿತ್ತು. ಅರ್ಥಾತ್ ಈ ಸೂರ ಮನುಷ್ಯನ ಹಾಗೂ ಅಜಾಬೆ ಕಬರ್, ಸಮಾಧಿಯ ಶಿಕ್ಷೆಯ ನಡುವೆ ಹಾ-ಇಲಾ ತಡೆಗೋಡೆಯಾಗುತ್ತದೆ. ಅದೇ ರೀತಿ ಮನುಷ್ಯನ ಹಾಗೂ ಶೈತಾನಿನ ನಡುವೆ ಕೂಡ ತಡೆಗೋಡೆಯಾಗುತ್ತದೆ. ಹತ್ ಅಬ್ದುಲ್ಲಾ ರದಿಯಲ್ಲಾಹು ತಾಲಾ ಅನ್ಹುರವರು ನಿರೂಪಿಸುತ್ತಾರೆ, ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಯಾವ ಮನೆಯಲ್ಲಿ ಸೂರೆ ಕಹಫ್ ಓದಲಾಗುತ್ತದೋ ಆ ಮನೆಯಲ್ಲಿ ಆ ರಾತ್ರಿ ಶೈತಾನ್ ಪ್ರವೇಶಿಸುವುದಿಲ್ಲ. ಈ ರೀತಿ ಹಲವಾರು ಈ ಸೂರೆ ಕಹಫನ್ನು ಓದುವ ಪ್ರತಿಫಲಗಳುಂಟು. ವೀಕ್ಷಕರೇ, ವಿಶೇಷವಾಗಿ ನಮ್ಮ ಪ್ರಿಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಶುಕ್ರವಾರದ ದಿನ ಸೂರೆ ಕಹಫನ್ನು ಓದುವ ಆದೇಶ ನೀಡಿದ್ದಾರೆ. ಹೀಗಾಗಿ ಮದರಸಗಳಲ್ಲಿ ಶುಕ್ರವಾರದ ದಿನ ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ಸೂರೆ ಕಹಫನ್ನು ಓದಿಸಲಾಗುತ್ತದೆ. ನಾವು ಹಿಫ್ಸ್ ಕಂಪ್ಲೀಟ್ ಮಾಡಿದ ಮದರಸದಲ್ಲಿ ನಮಾಜಿನ ಮುಂಚೆ ಹಾಗೂ ಆಲಿಮೆತ್ ಮಾಡಿದ ಮದರಸದಲ್ಲಿ ನಮಾಜಿನ ನಂತರ ಕಡ್ಡಾಯವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ಸೂರೆ ಕಹಫನ್ನು ಓದಿಸಲಾಗುತ್ತಿತ್ತು. ಕೇವಲ ನಾವು ವಿದ್ಯಾರ್ಥಿಗಳಷ್ಟೇ ಅಲ್ಲ, ನಮ್ಮ ಎಲ್ಲ ಅಸಾತಿಜಾ, ನಮ್ಮ ಎಲ್ಲ ಶಿಕ್ಷಕರು ಕೂಡ ಕಡ್ಡಾಯವಾಗಿ ಪ್ರತಿ ಶುಕ್ರವಾರ ಸೂರೆ ಕಹಫ್ ಓದುತ್ತಿದ್ದರು. ಸೊ ನಾವು ನಮಾಜಿನ ಮುಂಚೆ ಆದರೂ ಸೂರೆ ಕಹಫ್ ಓದಬಹುದು ಅಥವಾ ನಮಾಜಿನ ನಂತರ ಆದರೂ ಓದಬಹುದು. ಈ ಸೂರೆ ಕಹಫ್ ಶುಕ್ರವಾರ ಓದುವ ಹಲವಾರು ಪ್ರತಿಫಲಗಳಲ್ಲಿ ಅತ್ಯಂತ ದೊಡ್ಡ ಪ್ರತಿಫಲವೇನೆಂದರೆ, ನಾವು ದಜ್ಜಾಲಿನ ಪ್ರಲೋಭನೆಯಿಂದ ಉಳಿದಿರುತ್ತೇವೆ. ದಜ್ಜಾಲಿನ ಪ್ರಲೋಭನೆ ಯಾವುದೇ ಒಂದು ಮಾಮೂಲಿ ಪ್ರಲೋಭನೆ ಆಗಿರುವುದಿಲ್ಲ. ದಜ್ಜಾಲ್ ತನ್ನನ್ನೇ ಪರಮಾತ್ಮ ಎಂದು ವ್ಯಕ್ತಪಡಿಸುತ್ತಾನೆ ಹಾಗೂ ಇದನ್ನು ಸಾಬೀತುಪಡಿಸಲು ಅತ್ಯಂತ ವಿಚಿತ್ರವಾದ ಅಸಾಧಾರಣ ಕಾರ್ಯಗಳನ್ನು ಮಾಡಿ ತೋರಿಸುತ್ತಾನೆ. ಉದಾಹರಣೆಗೆ, 20-30 ವರ್ಷಗಳ ಹಿಂದೆ ಸತ್ತಿರುವ ನಿಮ್ಮ ತಂದೆ ತಾಯಿಯನ್ನು ಸಮಾಧಿಯಿಂದ ಎಬ್ಬಿಸಿ ಅವರ ಮೂಲಕ ನಿಮ್ಮನ್ನು ಭ್ರಮೆಯಲ್ಲಿ ಸಿಲುಕಿಸುತ್ತಾನೆ. ನಿಮ್ಮ ಹೆತ್ತವರು ಸಮಾಧಿಯಿಂದ ಎದ್ದು ನಿಮಗೆ ಹೇಳುತ್ತಾರೆ, ಇವನೇ ನಿಜವಾದ ಪರಮಾತ್ಮ, ನಾವು ಸತ್ತ ಮೇಲೆ ಕಂಡಿದ್ದೇವೆ, ಯಾವುದೇ ಅಲ್ಲಾಹ್ ಇಲ್ಲ, ಇವನೇ ನಿಜವಾದ ಪರಮಾತ್ಮ, ಇವನನ್ನೇ ಆರಾಧಿಸೋ, ಅಲ್ಲಾಹನನ್ನು ಮರೆತು ಬಿಡು. ವಾಸ್ತವಿಕವಾಗಿ ಅದು ಅವನ ಛಲವಾಗಿರುತ್ತದೆ. ಅವನು ನಿಜವಾಗಿಯೂ ನಿಮ್ಮ ಹೆತ್ತವರನ್ನು ಸಮಾಧಿಯಿಂದ ಎಬ್ಬಿಸುವುದಿಲ್ಲ. ಆದರೆ ನೀವೇ ಹೇಳಿರಿ ವೀಕ್ಷಕರೇ, ಇಂತಹ ಒಂದು ಘಟನೆ ನಿಮ್ಮ ಮುಂದೆ ಆದರೆ ನೀವು ಭ್ರಮೆಯಲ್ಲಿ ಸಿಲುಕದಿಲ್ಲವೇ? ಹಾಗೂ ಇದು ಅವನ ಛಲಗಳಲ್ಲಿ ಬಹಳ ಮಾಮೂಲಿಯಾದ ಛಲ. ಹಾಗೂ ಹಲವಾರು ಜನರು ಆ ಸಮಯ ತನ್ನ ಈಮಾನನ್ನು ಬಿಟ್ಟು ಅವನ ಭ್ರಮೆಯಲ್ಲಿ ಸಿಲುಕುತ್ತಾರೆ, ತನ್ನ ಈಮಾನನ್ನು ಕಳೆದುಕೊಳ್ಳುತ್ತಾರೆ. ಸೊ ಇಂತಹ ಒಂದು ದೊಡ್ಡ ಪ್ರಲೋಭನೆಯಿಂದ ಸುರಕ್ಷಿತವಾಗಿರಲು ನಾವು ಪ್ರತಿ ಶುಕ್ರವಾರ ಸೂರೆ ಕಹಫ್ ಕಡ್ಡಾಯವಾಗಿ ಓದಬೇಕು ವೀಕ್ಷಕರೇ. ಸೊ ವೀಕ್ಷಕರೇ, ಈಗ ಅಸ್ಹಾಬೆ ಕಹಫ್ ಬಗ್ಗೆ ಮಾತನಾಡೋಣ. ಅರ್ಥಾತ್ ಈ ಸೂರೆ ಕಹಫಿನಲ್ಲಿ ಮೊಟ್ಟ ಮೊದಲದಾಗಿ ಅಲ್ಲಾಹನು ಉಲ್ಲೇಖಿಸಿರುವ 7 ಯುವಕರ ಘಟನೆಯ ಬಗ್ಗೆ ಮಾತನಾಡೋಣ. ಇವರು ತಮ್ಮ ಈಮಾನಿನ ರಕ್ಷಣೆಗಾಗಿ ತಮ್ಮ ಮನೆಯನ್ನು, ತಮ್ಮ ಊರನ್ನು ಬಿಟ್ಟರು ಹಾಗೂ ಒಂದು ಗುಹೆಯಲ್ಲಿ ಆಶ್ರಯ ಪಡೆದರು. ಮುಫಸ್ಸಿರೀನ್ ಬರೆದಿದ್ದಾರೆ, 3ನೇ ಶತಮಾನದಲ್ಲಿ ಒಂದು ರಾಜನಿದ್ದನು. ಅವನ ಹೆಸರು ದಕ್ಯಾನೋಸ್. ಅವನು ವಿಗ್ರಹಾರಾಧನಾಗಿದ್ದನು ಹಾಗೂ ಎಲ್ಲರನ್ನೂ ವಿಗ್ರಹಗಳನ್ನೇ ಪೂಜಿಸಲು ಒತ್ತಾಯಿಸುತ್ತಿದ್ದನು. ವಿರೋಧಿಸುವವರನ್ನು ಕಠಿಣವಾಗಿ ಶಿಕ್ಷಿಸುತ್ತಿದ್ದನು. ಕೆಲವು ಯುವಕರಿದ್ದರು, ಅವರು ಏಕದೇವತಾರಾಧನೆ ಮಾಡುತ್ತಿದ್ದರು. ಅಲ್ಲಾಹನನ್ನು ಹೊರತುಪಡಿಸಿ ಬೇರೆ ಯಾರೂ
ಆರಾಧನೆಯ ಅರ್ಹರಿಲ್ಲ ಎಂದು ನಂಬುತ್ತಿದ್ದರು. ಅವರನ್ನು ಕೂಡ ಆ ರಾಜ ದಕಿಯಾನೂಸ್ ಕಡೆಯಿಂದ ಹೆದರಿಸಿ ಬೆದರಿಸಿ ಆ ರಾಜನ ಧರ್ಮವನ್ನೇ ಪಾಲಿಸಲು ಒತ್ತಾಯಿಸಲಾಯಿತು. ನೀವು ತಮ್ಮ ಧರ್ಮವನ್ನು ಬಿಟ್ಟು ಈ ರಾಜನ ಧರ್ಮವನ್ನು ಪಾಲಿಸಲಿಲ್ಲ ಎಂದರೆ ನಿಮಗೆ ಮರಣ ಶಿಕ್ಷೆ ನೀಡಲಾಗುತ್ತದೆ ಎಂದು ಬೆದರಿಕೆ ಹಾಕಲಾಯಿತು. ಇವರು ತಮ್ಮ ಈಮಾನಿನ ರಕ್ಷಣೆಗಾಗಿ ಹಾಗೂ ತಮ್ಮ ಪ್ರಾಣದ ರಕ್ಷಣೆಗಾಗಿ ತಮ್ಮ ಮನೆಗಳನ್ನು, ತಮ್ಮ ಊರನ್ನು ಬಿಟ್ಟು ಹೋಗಲು ನಿರ್ಧಾರ ಮಾಡಿದರು. ಅಲ್ಲಾಹನ ಮಹಿಮೆ, ಇವರು ಹೊರಟಿದಾಗ ಒಂದು ನಾಯಿಯೂ ಕೂಡ ಇವರ ಹಿಂದೆಯೇ ಹೊರಟಿತು. ಇವರು ತಮ್ಮ ನಗರವನ್ನು ಬಿಟ್ಟು ಪರ್ವತಗಳಲ್ಲಿ ಹೋದರು. ಅಲ್ಲಿ ಒಂದು ದೊಡ್ಡ ಗುಹೆ ಇತ್ತು. ಇವರು ಆ ಗುಹೆಯಲ್ಲಿ ಅಡಗಿಕೊಂಡರು. ಅಲ್ಲಿ ಹೋದ ನಂತರ ಅಲ್ಲಾಹನು ಇವರೆಲ್ಲರನ್ನು ನಿದ್ರಿಸಿದನು. ಇವರು ಅಲ್ಲಿ ನಿದ್ರಿಸಿದರು. ಆದರೆ ಕೇವಲ ಒಂದೆರಡು ದಿನ ಅಲ್ಲ, ಸುಮಾರು 309 ವರ್ಷಗಳ ಕಾಲ ಇವರು ಅಲ್ಲಿ ನಿದ್ರಿಸುತ್ತಿದ್ದರು. ಹಾಗೂ ಆ ನಾಯಿಯು ಆ ಗುಹೆಯ ಬಾಗಿಲಲ್ಲಿ ಕಾವಲು ಕಾಯುತ್ತಿತ್ತು. ಸುಮಾರು 309 ವರ್ಷಗಳ ನಂತರ ಅವರು ಎಚ್ಚರವಾದರು. ಎಚ್ಚರವಾದ ನಂತರ ಅವರು ಪರಸ್ಪರ ವಿಚಾರಿಸಿಕೊಂಡರು, ನಾವು ಎಷ್ಟು ಹೊತ್ತು ಮಲಗಿದ್ದೇವೆ? ಇವರು ಭಾವಿಸುತ್ತಿದ್ದರು, 1 ದಿನ ಅಥವಾ ಅರ್ಧ ದಿನ ನಾವು ಮಲಗಿದ್ದೇವೆ. ಆದರೆ 309 ವರ್ಷಗಳ ಕಾಲ ಇವರು ನಿದ್ರಿಸಿದ್ದಾರೆ ಎಂದು ಇವರಿಗೆ ತಿಳಿದಿರಲಿಲ್ಲ. ಎಚ್ಚರವಾದ ನಂತರ ಅವರಿಗೆ ಹಸಿವಾಯಿತು. ಸೊ ಅವರು ನಿರ್ಧರಿಸಿದರು, ನಮ್ಮಲ್ಲಿ ಒಬ್ಬರು ನಗರಕ್ಕೆ ಹೋಗಿ ಗುಟ್ಟಾಗಿ ಯಾರು ಗಮನಿಸದ ಹಾಗೆ ಊಟ ತರಬೇಕು. ಹಾಗೂ ಊಟ ತರುವ ಆ ಯುವಕನಿಂದ ಅವರು ಹೇಳಿದರು, ಗುಟ್ಟಾಗಿ ಯಾರ ಗಮನವನ್ನು ಸೆಳೆಯದೆ ಊಟ ತರಬೇಕು. ಯಾರಿಂದಲೂ ಜಗಳವಾಗುವಂತಹ ಮಾತನ್ನು ಬಳಸದೆ ವಲ್ಯತಲತ್ತಫ್, ಮೃದು ಮಾತುಗಳನ್ನು ಉಪಯೋಗಿಸಿ ಊಟ ತರಬೇಕಾಗಿದೆ. ಸೊ ಅವರಲ್ಲಿ ಒಬ್ಬರು ಆ ಗುಹೆಯಿಂದ ನಗರಕ್ಕೆ ಬಂದರು. ಅಲ್ಲಿ ಒಂದು ಊಟದ ಅಂಗಡಿಯನ್ನು ಕಂಡರು. ಅವರಿಂದ ಊಟ ಖರೀದಿಸಿದರು. ಹಾಗೂ ಹಣ ನೀಡುವ ಸಮಯ ಬಂದಾಗ ಅವರ ಬಳಿ ಇದ್ದ ಆ 300 ವರ್ಷಗಳ ಹಿಂದಿನ ನಾಣ್ಯಗಳನ್ನು ಅಂಗಡಿಯವನಿಗೆ ತೆಗೆದುಕೊಟ್ಟರು. 300 ವರ್ಷಗಳ ಕಾಲ ಕಳೆದಿದೆ ಹಾಗೂ ಈ ಸಮಯದಲ್ಲಿ ಆ ಹಳೆಯ ನಾಣ್ಯಗಳು ಚಾಲನೆಯಲ್ಲಿಲ್ಲ ಎಂದು ಇವರಿಗೆ ತಿಳಿದಿರಲಿಲ್ಲ. ಆದರೆ 300 ವರ್ಷಗಳ ಹಿಂದಿನ ನಾಣ್ಯಗಳನ್ನು ಕಂಡು ಅಂಗಡಿಯವನು ಆಶ್ಚರ್ಯಪಟ್ಟನು. ಹಾಗೂ ಅವರಿಂದ ಕೇಳಿದನು, ಈ ನಾಣ್ಯಗಳು ನಿಮಗೆ ಎಲ್ಲಿಂದ ಸಿಕ್ಕವು? ನಿಮಗೆ ಯಾವುದಾದರೂ ನಿಧಿ ಸಿಕ್ಕಿದೆಯಾ? ಇವರು ಹೇಳಿದರು, ಇಲ್ಲ, ಇದು ನನ್ನ ನಾಣ್ಯಗಳು. ಆಗ ಆ ಅಂಗಡಿಯವನು ಅವರಿಗೆ ತಿಳಿಸಿದನು, ಇದು ಇಂದಿನಿಂದ ಸುಮಾರು 300 ವರ್ಷಗಳ ಹಿಂದಿನ ನಾಣ್ಯಗಳು. ನಂತರ ಅವರು ಆ ಅಂಗಡಿಯವನಿಗೆ ಎಲ್ಲ ಮಾತನ್ನು ತಿಳಿಸಿದರು. ಹೀಗೆ ನಾವು ನಮ್ಮ ಮನೆಗಳಿಂದ ತಮ್ಮ ಪ್ರಾಣ ಹಾಗೂ ತಮ್ಮ ಈಮಾನಿನ ರಕ್ಷಣೆಗಾಗಿ ಈ ಪರ್ವತಗಳಲ್ಲಿರುವ ಈ ಗುಹೆಯಲ್ಲಿ ಬಂದು ಸೇರಿದೆವು. ಕೆಲವು ಸಮಯ ನಿದ್ರಿಸಿದ ನಂತರ ಎಚ್ಚರವಾದಾಗ ನಮಗೆ ಹಸಿವಾಯಿತು. ಹೀಗಾಗಿ ನಾನು ಊಟ ತರುವ ಉದ್ದೇಶದಿಂದ ಇಲ್ಲಿ ಬಂದಿದ್ದೇನೆ. ಇದನ್ನು ಕೇಳಿ ಆ ಅಂಗಡಿಯವನು ಸಂತೆಯ ಎಲ್ಲ ಜನರಿಗೆ ತಿಳಿಸಿದನು. ಹಾಗೂ ಅವರೆಲ್ಲರೂ ಇವರಿಗೆ ತಿಳಿಸಿದರು, ಆ ರಾಜ ದಕಿಯಾನೂಸ್ ಇಂದಿನಿಂದ 300 ವರ್ಷಗಳ ಹಿಂದೆ ಈ ನಗರವನ್ನು ಆಳುತ್ತಿದ್ದನು. ಅಲ್ಹಮ್ದುಲಿಲ್ಲಾ, ಈಗಿನ ಕಾಲದ ರಾಜ. ಅವರು ಕೂಡ ಮೋಮಿನ್. ಅವರು ಕೂಡ ಅಲ್ಲಾಹನನ್ನೇ ನಂಬುತ್ತಾರೆ, ಏಕದೇವರಾಧನೆ ಮಾಡುತ್ತಾರೆ. ಇಡೀ ನಗರವೇ ಈ ಸಮಯದಲ್ಲಿ ತಮ್ಮ ಮನೆಗಳಲ್ಲಿ ಈಮಾನನ್ನು ಹೊಂದಿದ್ದಾರೆ. ನಂತರ ಎಲ್ಲರೂ ಸೇರಿ ಅವರೊಂದಿಗೆ ಆ ಗುಹೆಯ ಬಳಿ ತಲುಪಿದರು. ಅಲ್ಲಿ ಹೋದಾಗ ಅವರು ಕಂಡರು, ಅವರ ಎಲ್ಲ ಸ್ನೇಹಿತರು ಪುನಃ ಮಲಗಿದ್ದಾರೆ. ನಂತರ ಅಲ್ಲಾಹನು ಇವರಿಗೂ ಕೂಡ, ಈ ಊಟ ತರಲು ಬಂದಿರುವ ವ್ಯಕ್ತಿಗೂ ಕೂಡ ಅಲ್ಲಾಹನು ನಿದ್ರಿಸಿದನು. ಇವರು ಕೂಡ ತಮ್ಮ ಸ್ನೇಹಿತರೊಂದಿಗೆ ಪುನಃ ಅಲ್ಲಿ ಮಲಗಿಕೊಂಡರು. ವೀಕ್ಷಕರೇ, ಕೆಲವು ರಿವಾಯತ್ಗಳ ಮೂಲಕ ಆ ಸಮಯ 309 ವರ್ಷಗಳ ಕಾಲದ ನಂತರ ಅವರು ಎಚ್ಚರವಾಗಿ ಪುನಃ ಮಲಗಿದಾಗ ಅಲ್ಲಾಹನು ಅವರಿಗೆ ಮೃತ್ಯು ನೀಡಿದನು. ಹಾಗೂ ಇನ್ನು ಕೆಲವು ರಿವಾಯತ್ಗಳ ಮೂಲಕ ಆ ಯುವಕರು ಈಗಲೂ ಕೂಡ ಅಲ್ಲೇ ಮಲಗಿದ್ದಾರೆ ಹಾಗೂ ಕಯಾಮತಿನವರೆಗೂ ಅಲ್ಲೇ ಮಲಗುತ್ತಾರೆ. ಅಲ್ಲಾಹನು ತನ್ನ ಮಹಿಮೆಯಿಂದ ಆ ವಿಗ್ರಹಾರಾಧನೆ ಮಾಡುವ, ದಬ್ಬಾಳಿಕೆ ಮಾಡುವ ರಾಜ ದಕಿಯಾನೂಸ್ನಿಂದ ಈ ಯುವಕರನ್ನು ರಕ್ಷಿಸಿದನು. ಹಾಗೂ ಇದು ಕೂಡ ಬಹಿರಂಗಪಡಿಸಿದನು, ಅರ್ಥ ಮಾಡಿಸಿದನು, ಅಲ್ಲಾಹನ ಶಕ್ತಿಯಲ್ಲಿ ಯಾವುದೇ ಕೆಲಸವು ಅಸಾಧ್ಯವಿಲ್ಲ. ಇವರಿಗೆ 309 ವರ್ಷಗಳ ಕಾಲ ನಿದ್ರಿಸಿ ಪುನಃ ಎಬ್ಬಿಸಿದ ಹಾಗೆ ನಮಗೂ ಕೂಡ ಪುನರಸ್ಥಾನದ ದಿನದಂದು ಇದೇ ರೀತಿ ಪುನಃ ಜೀವಿಸುತ್ತಾನೆ. ಹಾಗೂ ವೀಕ್ಷಕರೇ, ಆ ಸಮಯದಲ್ಲಿ ಒಂದು ಪಾದ್ರಿ ಸತ್ತ ನಂತರ ಕಯಾಮತಿನ ದಿನ ಪುನಃ ಜೀವಂತವಾಗುವ ಮಾತನ್ನು ನಕಾರಿಸುತ್ತಿದ್ದನು. ಅವನ ಮಾತನ್ನು ಕೇಳಿ ಜನರು ಬಹಳ ಕನ್ಫ್ಯೂಸ್ ಆಗುತ್ತಿದ್ದರು, ಅವನ ಪ್ರಲೋಭನೆಗೆ ಒಳಗಾಗುತ್ತಿದ್ದರು. ಆದರೆ ಈ ಘಟನೆಯ ಮೂಲಕ ಎಲ್ಲರಿಗೂ ಅರ್ಥವಾಯಿತು, ಎಲ್ಲರಿಗೂ ನಂಬಿಕೆಯಾಯಿತು, ಅಲ್ಲಾಹನು ಖಂಡಿತವಾಗಿ ಪ್ರತಿಯೊಬ್ಬರನ್ನು ಕಯಾಮತಿನ ದಿನ ಪುನಃ ಜೀವಿಸುತ್ತಾನೆ. ಹಾಗೂ ಆ ಪಾದ್ರಿಯ ಮಾತು ಸುಳ್ಳೆಂದು ಸಾಬೀತಾಯಿತು.
ಸೊ ವೀಕ್ಷಕರೇ, ಇದು ಅಸ್ಹಾಬಿ ಕಹಫ್ ಗುಹೆಯ ಜನರ ಘಟನೆ. ಹಾಗೂ ವೀಕ್ಷಕರೇ, ಈ ಸೂರೆ ಕಹಫಿನಲ್ಲಿ ಒಂದು ಪದವಿದೆ, ವಲ್ಯತಲತ್ತಫ್. ಆ ಯುವಕರು ಆಹಾರ ತರಲು ಹೊರಟಿರುವ ಯುವಕನಿಂದ ಹೇಳುತ್ತಾರೆ, ಸಂತೆಯಲ್ಲಿ ಯಾವುದೇ ಕಟುವಾದ ಮಾತನ್ನು ಉಪಯೋಗಿಸಬೇಡಿರಿ, ವಲ್ಯತಲತ್ತಫ್, ಮೃದುವಾಗಿ ಮಾತನಾಡಿರಿ. ಸೊ ವೀಕ್ಷಕರೇ, ಈ ಪದ ವಲ್ಯತಲತ್ತಫ್, ಮೃದುವಾಗಿ ಮಾತನಾಡಿ, ಇಡೀ ಕುರಾನಿನ ಪದಗಳಲ್ಲಿ ಮಧ್ಯದ ಪದವಾಗಿದೆ, ಕೇಂದ್ರದ ಪದವಾಗಿದೆ. ಅರ್ಥಾತ್ ಯಾರಾದರೂ ಪವಿತ್ರ ಕುರಾನಿನ ಕೇಂದ್ರ ಉದ್ದೇಶವನ್ನು ತಿಳಿದುಕೊಳ್ಳಲು ಬಯಸಿದರೆ ಇದೇ ಆ ಉದ್ದೇಶ. ಮನುಷ್ಯನು ಮೃದುತ್ವವನ್ನು ಅಳವಡಿಸಿಕೊಳ್ಳಬೇಕು. ಕಟ್ಟುನಿಟ್ಟಿನ ಜನರು ಶರೀಯತಿನ ದೃಷ್ಟಿಯಲ್ಲಿ, ಅಲ್ಲಾಹನ ದೃಷ್ಟಿಯಲ್ಲಿ ಒಳ್ಳೆಯವರಲ್ಲ. ಒಳ್ಳೆಯ ಜನರು ಯಾರೆಂದರೆ ಸೌಮ್ಯತೆಯನ್ನು ಅಳವಡಿಸಿಕೊಳ್ಳುವವರು. ಅವರ ಮನಸ್ಸು ಮೃದುವಾಗಿರುತ್ತದೆ, ಅವರ ಮಾತುಗಳು ಮೃದುವಾಗಿರುತ್ತವೆ, ಹಾಗೂ ಅವರ ಸ್ವಭಾವವು ಮೃದುವಾಗಿರುತ್ತದೆ. ಇಂತಹ ಜನರು ಅಲ್ಲಾಹನಿಗೆ ಅತ್ಯಂತ ಪ್ರಿಯವಾಗಿರುತ್ತಾರೆ. ಸೊ ಈಗ ನಾವು ಸೂರೆ ಕಹಫಿನಲ್ಲಿ ಅಲ್ಲಾಹನು ಉಲ್ಲೇಖಿಸಿರುವ ಆ ಎರಡನೇ ಘಟನೆಯ ಬಗ್ಗೆ ಮಾತನಾಡೋಣ. ವೀಕ್ಷಕರೇ, ಮುಫಸ್ಸಿರೀನ್ ಬರೆದಿದ್ದಾರೆ, ಈ ಎರಡು ಸ್ನೇಹಿತರು ಬನಿ ಇಸ್ರಾಯೇಲಿನ ಮಾನವರಾಗಿದ್ದರು. ಇವರಲ್ಲಿ ಒಬ್ಬ ಅತ್ಯಂತ ಶ್ರೀಮಂತನಾಗಿದ್ದನು, ಇನ್ನೊಬ್ಬ ಬಡವನಾಗಿದ್ದನು. ಶ್ರೀಮಂತನ ಬಳಿ ಬಹಳ ದೊಡ್ಡ ತೋಟಗಳಿದ್ದವು, ಆದರೆ ಅವರು ಈಮಾನಿನಿಂದ ವಂಚಿತನಾಗಿದ್ದನು. ಇನ್ನೊಬ್ಬನು ಬಡವನಾಗಿದ್ದನು, ಆದರೆ ಅವನು ಈಮಾನನ್ನು ಹೊಂದಿದ್ದನು. ಆ ಶ್ರೀಮಂತ ವ್ಯಕ್ತಿಯ ಬಳಿ 2 ತೋಟಗಳಿದ್ದವು. ಆ ತೋಟಗಳ ಮಧ್ಯೆ ಹೊಲಗಳಿದ್ದವು, ಹಾಗೂ ತೋಟಗಳ ಸುತ್ತಲೂ ಖರ್ಜೂರದ ಮರಗಳಿದ್ದವು. ಇವನ ಈ ತೋಟಗಳು ಉತ್ತಮ ರೂಪದಲ್ಲಿ ತಮ್ಮ ಸಂಪೂರ್ಣ ಫಲವನ್ನು ನೀಡುತ್ತಿದ್ದವು. ಎಂದಿಗೂ ಹಣ್ಣುಗಳು, ಫಲಗಳು ಕಡಿಮೆ ಆಗುತ್ತಿರಲಿಲ್ಲ. ಹಾಗೂ ಈ ತೋಟಗಳ ನಡುವೆ ಒಂದು ದೊಡ್ಡ ಕಾಲುವೆ ಕೂಡ ಹರಿಯುತ್ತಿತ್ತು. ಇದನ್ನು ಹೊರತುಪಡಿಸಿ ಅವನ ಬಳಿ ಇನ್ನೂ ಅವನಿಗೆ ಲಾಭ ನೀಡುವ ಸಾಕಷ್ಟು ಮೂಲಗಳಿದ್ದವು. ಈ ಶ್ರೀಮಂತ ವ್ಯಕ್ತಿ ತನ್ನ ಬಡವ ಸ್ನೇಹಿತನಿಂದ ಹೇಳುತ್ತಿದ್ದನು, ನಾನು ನಿನ್ನಿಂದ ಹೆಚ್ಚು ಸಂಪತ್ತನ್ನು ಹೊಂದಿದ್ದೇನೆ. ನನ್ನ ಬಳಿ ಕೆಲಸಗಾರರು ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ, ನಾನು ಹೆಚ್ಚು ಸೇವಕರನ್ನು ಹೊಂದಿದ್ದೇನೆ. ಹಾಗೂ ಇವನು ತನ್ನ ತೋಟಗಳಲ್ಲಿ ಅಹಂಕಾರದಿಂದ ತಿರುಗಾಡುತ್ತಾ ಹೇಳುತ್ತಿದ್ದನು, ನನ್ನ ಈ ತೋಟಗಳು ಎಂದಿಗೂ ಹಾಳಾಗುವುದಿಲ್ಲ. ಶಾಶ್ವತವಾಗಿ ಇದೇ ರೀತಿ ನನಗೆ ಲಾಭ ನೀಡುತ್ತವೆ. ಯಾರೂ ಕೂಡ ಇದನ್ನು ನನ್ನಿಂದ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ನನ್ನ ಈ ತೋಟಗಳ ಸೌಂದರ್ಯ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಹಾಗೂ ಅವನು ಹೇಳುತ್ತಿದ್ದನು, ನಾನು ಈ ಕಯಾಮತಿನ ದಿನವನ್ನು ನಂಬುವುದಿಲ್ಲ. ಏನಾದರೂ ನನ್ನ ಪರಮಾತ್ಮ ಇದ್ದರೂ ಸಹ ಅವನ ಬಳಿ ಮರಳಿ ಹೋದ ನಂತರವೂ ಕೂಡ ನಾನು ಅಲ್ಲಿಯೂ ಇಂತಹ ಐಷಾರಾಮಿಯ ಜೀವನವನ್ನೇ ಹುಡುಕಿಕೊಳ್ಳುತ್ತೇನೆ. ವೀಕ್ಷಕರೇ, ಅಧಿಕವಾಗಿ ಅಹಂಕಾರಿ ಶ್ರೀಮಂತರು ಇದೇ ರೀತಿ ಭಾವಿಸುತ್ತಾರೆ. ಈ ಲೋಕದಲ್ಲಿ ಅವರಿಗೆ ಸಿಗುತ್ತಿರುವ ಕೊಡುಗೆಗಳನ್ನು ಕಂಡು, ಉಡುಗೊರೆಗಳನ್ನು ಕಂಡು ತನ್ನನ್ನು ಪ್ರತಿ ಲೋಕದಲ್ಲಿ ಯಶಸ್ವಿ ಹಾಗೂ ಅಲ್ಲಾಹನ ಪ್ರಿಯ ಭಕ್ತರು ಎಂದು ಭಾವಿಸಿಕೊಳ್ಳುತ್ತಾರೆ. ಆದರೆ ಅಲ್ಲಾಹನು ಅವರಿಗೆ ನೀಡುತ್ತಿರುವ ಈ ಉಡುಗೊರೆಗಳು ಒಂದು ಪರೀಕ್ಷೆ. ಅಲ್ಲಾಹನು ಇದರ ಲೆಕ್ಕವೂ ಕೇಳುತ್ತಾನೆ ಎಂದು ಅವರು ಕಲ್ಪನಿಸುವುದಿಲ್ಲ. ಇಲ್ಲಿ ಸಿಗುವಂತೆ ಆ ಲೋಕದಲ್ಲೂ ಅವರಿಗೆ ಸೌಲಭ್ಯಗಳು ಸಿಗುತ್ತವೆ ಎಂದು ಅವರು ಭಾವಿಸಿಕೊಳ್ಳುತ್ತಾರೆ ಹಾಗೂ ತನ್ನ ಕಾರ್ಯಗಳ ಕಡೆ ಗಮನವಹಿಸುವುದಿಲ್ಲ. ಸೊ ಈ ಅಹಂಕಾರಿ ಶ್ರೀಮಂತನಿಂದ ಅವನ ಬಡವ ಸ್ನೇಹಿತ ಹೇಳಿದನು, ನಿನ್ನನ್ನು ಮಣ್ಣಿನಿಂದ ಸೃಷ್ಟಿಸಿ, ಒಂದು ಕೊಳಕು ನೀರಿನಿಂದ ಸೃಷ್ಟಿಸಿ, ಉತ್ತಮ ಆರೋಗ್ಯ ನೀಡಿರುವ ನಿನ್ನ ಪರಮಾತ್ಮನನ್ನು ಮರೆತು ನೀನು ಅಕೃತಜ್ಞತೆ ತೋರುತ್ತಿದ್ದೀಯಾ? ಆದರೆ ನಾನು ನನ್ನ ಪರಮಾತ್ಮನನ್ನು ನಂಬುತ್ತೇನೆ, ಅಲ್ಲಾಹನೇ ನನ್ನ ಪರಮಾತ್ಮನು, ನಾನು ಅವನೊಂದಿಗೆ ಯಾರಿಗೂ ಸೇರಿಸುವುದಿಲ್ಲ. ಅವನು ನನಗೆ ಯಾವ ಪರಿಸ್ಥಿತಿಯಲ್ಲಿಟ್ಟರೂ ಸಹ ನನ್ನ ಸಂತೋಷಕ್ಕಿಂತ ಹೆಚ್ಚು ನನಗೆ ಅವನ ಸಂತೋಷವೇ ಮುಖ್ಯ. ಹಾಗೂ ನೀನು ನಿನ್ನ ತೋಟಗಳಲ್ಲಿ ತಿರುಗಾಡುತ್ತಾ ತನ್ನ ಸಂಪತ್ತಿನ ಮೇಲೆ ಅಹಂಕಾರ ಮಾಡದೆ, ಇದು ಅಲ್ಲಾಹನ ಮಹಿಮೆ, ಇದು ಅಲ್ಲಾಹನ ಕರುಣೆ, ಇವೆಲ್ಲವೂ ಅಲ್ಲಾಹನ ಕಡೆಯಿಂದಲೇ ನನಗೆ ಸಿಕ್ಕಿರುವುದು, ಅಲ್ಲಾಹನನ್ನು ಹೊರತುಪಡಿಸಿ ಬೇರೆ ಯಾರೂ ಶಕ್ತಿಶಾಲಿ ಇಲ್ಲ ಎಂದು ಹೇಳಬೇಕಾಗಿತ್ತು. ನೀನು ಈಗ ನನಗೆ ಈ ಬಡವನಾಗಿರುವ ಪರಿಸ್ಥಿತಿಯಲ್ಲಿ ನೋಡುತ್ತಿರಬಹುದು, ಆದರೆ ಬಹುಶಃ ಅಲ್ಲಾಹನು ಶೀಘ್ರದಲ್ಲೇ ನನಗೆ ನಿನ್ನಿಂದ ಉತ್ತಮವಾದ ತೋಟಗಳನ್ನು ನೀಡಬಹುದು. ಹಾಗೂ ನಿನ್ನ ತೋಟಗಳ ಮೇಲೆ ಅಲ್ಲಾಹನು ಆಕಾಶದಿಂದ ಯಾವುದೇ ಒಂದು ವಿಪತ್ತನ್ನು ಕಳುಹಿಸಬಹುದು. ನಿನ್ನ ಈ ತೋಟಗಳು ಒಂದು ಮರುಭೂಮಿಯಲ್ಲಿ ಬದಲಾಗಬಹುದು. ಆದರೆ ವೀಕ್ಷಕರೇ, ಈ ಬಡವ ಸ್ನೇಹಿತನ ಮಾತನ್ನು ಆ ಅಹಂಕಾರಿ ಶ್ರೀಮಂತ ಕೇಳಲಿಲ್ಲ. ನಂತರ ಅಲ್ಲಾಹನು ಉಲ್ಲೇಖಿಸುತ್ತಾನೆ, ಇದೇ ರೀತಿಯಾಯಿತು. ಅವನ ಸಂಪೂರ್ಣ ತೋಟಗಳು ವಿನಾಶವಾದವು. ಮುಫಸ್ಸಿರೀನ್ ಬರೆದಿದ್ದಾರೆ, ಆತನ ತೋಟಗಳಲ್ಲಿ ಒಂದು ಬೆಂಕಿ ಹರಡಿತು ಹಾಗೂ ಅವನ ತೋಟಗಳು ದ್ರಾಕ್ಷೆ ತೋಟಗಳಾಗಿದ್ದವು.
ವಾಸ್ತವಿಕವಾಗಿ ದ್ರಾಕ್ಷಿ ಎಲೆಗಳು ಅದರ ಸೀಸನ್ನಲ್ಲಿ ಹಸಿರಾಗಿರುತ್ತವೆ. ಸೀಸನ್ ಎಂಡ್ ಆದ ತಕ್ಷಣ ಒಣಗಿ ಚೂರಾಗುತ್ತವೆ. ಸೊ ಒಂದು ಕಡೆ ಬೆಂಕಿ ಹಚ್ಚಿಕೊಂಡ ಕಾರಣ ಎಲ್ಲ ತೋಟಗಳನ್ನು, ಎಲ್ಲ ಮರಗಳನ್ನು, ಎಲ್ಲ ಹೊಲಗಳನ್ನು ಆ ಬೆಂಕಿ ಸುಟ್ಟು ಸಂಪೂರ್ಣ ವಿನಾಶ ಉಂಟು ಮಾಡಿತು. ಹಾಗೂ ಬೆಂಕಿ ಆರಿದ ನಂತರ ಅವನ ತೋಟಗಳು ಒಂದು ಮರುಭೂಮಿಯಂತೆ ಕಾಣುತ್ತಿತ್ತು. ಈಗ ಅವನು ವಿಷಾದಿಸಲು ಪ್ರಾರಂಭಿಸಿದನು. ನಾನು ಅಲ್ಲಾಹನೊಂದಿಗೆ ಶಿರ್ಕ್ ಮಾಡಬಾರದಿತ್ತು. ನಾನು ಅಲ್ಲಾಹನಿಗೆ ಕೃತಜ್ಞತೆ ತೋರಬೇಕಾಗಿತ್ತು. ನನ್ನ ಈ ಕಾರ್ಯಗಳ ಫಲಿತಾಂಶವಾಗಿ ಅಲ್ಲಾಹ ನನಗೆ ಆತನ ಉಡುಗೊರೆಗಳಿಂದ ವಂಚಿತನಾಗಿ ಮಾಡಿದನು. ವೀಕ್ಷಕರೇ, ಅಲ್ಲಾಹನು ಆ ಅಹಂಕಾರಿ ವ್ಯಕ್ತಿಯ ಬಗ್ಗೆ ಹೇಳುತ್ತಾನೆ, ಇದು ಅದರ ಮಫ್ಹೂಮ್. ಅವನಿಗೆ ಸಹಾಯ ಮಾಡುವವರು ಯಾರೂ ಇರಲಿಲ್ಲ ಹಾಗೂ ಅವರ ಬಳಿ ಇದರ ಪ್ರತೀಕಾರ ತೀರಿಸಿಕೊಳ್ಳುವ ಶಕ್ತಿಯೂ ಇರಲಿಲ್ಲ. ವೀಕ್ಷಕರೇ, ನಿಸ್ಸಂದೇಹವಾಗಿ ಅಲ್ಲಾಹನು ಅಹಂಕಾರ ಮಾಡುವ ಪ್ರತಿ ಒಂದು ವ್ಯಕ್ತಿಗೆ ಇದೇ ರೀತಿ ಫಲಿತಾಂಶ ನೀಡುತ್ತಾನೆ. ಸೊ ಈಗ ನಾವು ಯೋಚಿಸಬೇಕು, ನಮ್ಮ ಜೀವನದಲ್ಲಿ ಅಲ್ಲಾಹನ ಕಡೆಯಿಂದ ನಮಗೆ ಸಿಕ್ಕಿರುವ ಉಡುಗೊರೆಗಳ ಬಗ್ಗೆ ನಮಗೆ ಅಹಂಕಾರ ಇದೆಯಾ? ಹೆಸರಿನ ಮೇಲೆ, ಸಂಪತ್ತಿನ ಮೇಲೆ, ಅಧಿಕಾರದ ಮೇಲೆ, ಹಾಗೂ ಅಲ್ಲಾಹನು ನಮಗೆ ನೀಡಿರುವ ಉಡುಗೊರೆಗಳ ಕೃತಜ್ಞತೆ ನಾವು ಅಲ್ಲಾಹನಿಗೆ ತೋರುತ್ತಿದ್ದೇವಾ? ಅಥವಾ ಇನ್ನೂ ನಮ್ಮ ಬಳಿ ಇಲ್ಲದ ವಸ್ತುಗಳನ್ನು ಯೋಚಿಸಿ ಅದರ ದುರಾಸೆಯಲ್ಲಿ ನಾವು ಅಲ್ಲಾಹನ ಉಡುಗೊರೆಗಳ ಆ ಕೃತಜ್ಞತೆ ಸಲ್ಲಿಸುತ್ತಿದ್ದೇವಾ? ಈಗಲೂ ನಾವು ಕಾಳಜಿ ವಹಿಸಲಿಲ್ಲ ಎಂದರೆ, ಇದರಿಂದ ತನ್ನನ್ನು ತಡೆಯಲಿಲ್ಲ ಎಂದರೆ ನಮ್ಮ ಪರಿಣಾಮವು ಕೂಡ ಈ ತೋಟಗಳ ಮಾಲೀಕನಂತೆಯೇ ಆಗುತ್ತದೆ. ಸೊ ವೀಕ್ಷಕರೇ, ಇದು ಸೂರೆ ಕಹಫಿನಲ್ಲಿ ಅಲ್ಲಾಹನು ಉಲ್ಲೇಖಿಸಿರುವ ಎರಡನೇ ಘಟನೆ. ಹಜರತ್ ಮೂಸಾ ಅಲೈಹಿಸ್ಸಲಾಂ ಹಾಗೂ ಹಜರತ್ ಖಿಜರ್ ಅಲೈಹಿಸ್ಸಲಾಂ ರವರ ಘಟನೆ. ಒಮ್ಮೆ ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರು ಜನರಲ್ಲಿ ಉಪದೇಶ ನೀಡುತ್ತಿದ್ದರು, ಧರ್ಮೋಪದೇಶ ಮಾಡುತ್ತಿದ್ದರು. ಆ ಸಮಯ ಬನಿ ಇಸ್ರಾಯೇಲಿನ ಒಂದು ವ್ಯಕ್ತಿ ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರಿಂದ ಕೇಳಿದನು, ಯಾ ಮೂಸಾ, ಈ ಸಮಯದಲ್ಲಿ ಭೂಮಿಯ ಮೇಲೆ ದೊಡ್ಡ ಆಲಿಮ್, ದೊಡ್ಡ ವಿದ್ವಾಂಸ ಯಾರು? ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರು ಹೇಳಿದರು, ನಾನೇ. ಈ ಉತ್ತರವು ಸಂಪೂರ್ಣವಾಗಿ ಸರಿಯಾಗಿತ್ತು. ನಿಸ್ಸಂದೇಹವಾಗಿ ಜಗತ್ತಿನಲ್ಲಿ ಪ್ರವಾದಿಗಿಂತ ದೊಡ್ಡವರು, ರಸೂಲ್ಗಿಂತ ದೊಡ್ಡ ಆಲಿಮ್ ಯಾರಾಗಲೂ ಸಾಧ್ಯವಿಲ್ಲ. ಹಾಗೂ ಇಲ್ಲಿ ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರ ಉದ್ದೇಶ ಲೌಕಿಕ ಜ್ಞಾನಗಳ ಬಗ್ಗೆ ಆಗಿರಲಿಲ್ಲ. ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರ ಉದ್ದೇಶ ಏನಾಗಿತ್ತೆಂದರೆ, ಧಾರ್ಮಿಕ ಜ್ಞಾನಗಳಲ್ಲಿ, ಅಲ್ಲಾಹನ ಸಂತೋಷಕ್ಕೆ ಸಂಬಂಧಿಸಿದ ಜ್ಞಾನಗಳಲ್ಲಿ, ಹಲಾಲ್ ಹರಾಮ್ ಶರೀಯತಿನ ತಿಳುವಳಿಕೆಯಲ್ಲಿ ಶ್ರೇಷ್ಠ ವಿದ್ವಾಂಸ ನಾನು ಎಂಬುವುದು ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರ ಉದ್ದೇಶವಾಗಿತ್ತು. ಹಾಗೂ ಇದು 100% ಕರೆಕ್ಟ್ ಆಗಿತ್ತು. ಪ್ರತಿಯೊಂದು ಜ್ಞಾನದಲ್ಲಿ ನಾನೇ ಶ್ರೇಷ್ಠ ವಿದ್ವಾಂಸ ಎಂಬುದು ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರ ಉದ್ದೇಶವಾಗಿರಲಿಲ್ಲ. ಆದರೆ ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರ ಪದಗಳಲ್ಲಿ ಇದರ ಸ್ಪಷ್ಟತೆ ಇರಲಿಲ್ಲ. ಹಾಗೂ ಮೂಸಾ ಅಲೈಹಿಸ್ಸಲಾಂ ರವರು ನಾನೇ ಎಂದು ಹೇಳಿದ್ದು ಈ ಪದವು ಅಲ್ಲಾಹನಿಗೆ ಇಷ್ಟವಾಗಲಿಲ್ಲ. ಹೀಗಾಗಿ ಅಲ್ಲಾಹನು ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರಿಗೆ ಎಲ್ಲ ಜ್ಞಾನಗಳಲ್ಲಿ ಅಲ್ಲಾಹನು ನಿಮ್ಮನ್ನು ಅತ್ಯಂತ ಪರಿಪೂರ್ಣತನ್ನಾಗಿ ಮಾಡಿದ್ದಾನೆ ಎಂದು ಪ್ರತಿಬಿಂಬಿಸುವ ಪದಗಳನ್ನು ನೀವು ಬಳಸಬಾರದು ಎಂದು ಎಚ್ಚರಿಸಲು ಬಯಸಿದನು. ಅಲ್ಲಾಹನ ದೃಷ್ಟಿಯಲ್ಲಿ ಲೌಕಿಕ ಜ್ಞಾನಗಳಿಂದ ಧಾರ್ಮಿಕ ಜ್ಞಾನಗಳ ಮೌಲ್ಯವೇ ಅತ್ಯುನ್ನತವಾಗಿದೆ. ಆದ್ದರಿಂದಲೇ ಅಲ್ಲಾಹನು ತನ್ನ ಆತ್ಮೀಯ ಸೇವಕರಿಗೆ ಈ ಜ್ಞಾನವನ್ನು ನೀಡುತ್ತಾನೆ. ಹಾಗೂ ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರೇ ಆ ಸಮಯ ಇಡೀ ಭೂಮಿಯಲ್ಲಿ ಅಲ್ಲಾಹನಿಗೆ ಅತ್ಯಂತ ಪ್ರಿಯವಾಗಿರುವ ವ್ಯಕ್ತಿಯಾಗಿದ್ದರು. ಹೀಗಾಗಿ ಅಲ್ಲಾಹನು ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರಿಗೆ ಶರೀಯತಿನ ಅಮೂಲ್ಯವಾದ ಜ್ಞಾನಗಳನ್ನು ನೀಡಿದ್ದನು. ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರು ರಸೂಲ್ ಆಗಿದ್ದರು. ವಿಶ್ವದ ಮೊದಲ ವಿಶೇಷ ಪುಸ್ತಕ ತೌರಾತನ್ನು ಹೊಂದಿದ್ದರು. ಅಲ್ಲಾಹನಿಂದ ಡೈರೆಕ್ಟ್ ಮಾತನಾಡುತ್ತಿದ್ದರು, ಕಲೀಮುಲ್ಲಾ ಆಗಿದ್ದರು. ಸಾಮಾನ್ಯ ಮನುಷ್ಯನಿಗೆ ಇದು ದೊಡ್ಡ ತಪ್ಪಲ್ಲ, ಆದರೆ ಮಹಾತ್ಮರ ಸಣ್ಣ ತಪ್ಪು ಕೂಡ ದೊಡ್ಡ ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರು ದೊಡ್ಡ ಸ್ಥಾನವನ್ನು ಹೊಂದಿದ್ದರು, ಇಡೀ ರಾಷ್ಟ್ರದ ಮಾರ್ಗದರ್ಶಕರಾಗಿದ್ದರು. ಹೀಗಾಗಿ ಅಲ್ಲಾಹನು ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರನ್ನು ಎಚ್ಚರಿಸಲು ಬಯಸಿದನು. ಹಾಗೂ ವೀಕ್ಷಕರೇ, ನೌಜುಬಿಲ್ಲಾ, ಇಲ್ಲಿ ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರ ಹೃದಯದಲ್ಲಿ ಅಹಂಕಾರದ ಒಂದು ಕಣವೂ ಕೂಡ ಇರಲಿಲ್ಲ. ಏಕೆಂದರೆ ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರು ಒಂದು ಪ್ರವಾದಿಯಾಗಿದ್ದರು. ಹಾಗೂ ಪ್ರವಾದಿಗಳು ಎಲ್ಲ ದೊಡ್ಡ ಸಣ್ಣ ಪಾಪಗಳಿಂದ ಮುಕ್ತರಾಗಿರುತ್ತಾರೆ. ಯಾವುದೇ ಸಗೀರ ಅಥವಾ ಕಬೀರ ಗುಣ ಅವರಿಂದ ಆಗುವುದಿಲ್ಲ. ಹಾಗೂ ಅಹಂಕಾರವನ್ನು ಹೃದಯದಲ್ಲಿ ಹೊಂದಿರುವುದು ಗುನಾಹೆ ಕಬೀರ, ಮಹಾಪಾಪ. ಸೊ ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರ ಹೃದಯದಲ್ಲಿ ನಿಸ್ಸಂದೇಹವಾಗಿ ಅಹಂಕಾರದ ಒಂದು ಕಣವೂ ಕೂಡ ಇರಲಿಲ್ಲ. ಆದರೆ ಪದಗಳಲ್ಲಿ ಇದರ ಸ್ಪಷ್ಟತೆ ಇರಲಿಲ್ಲ. ಹೀಗಾಗಿ ಅಲ್ಲಾಹನು ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರಿಗೆ
ಎಚ್ಚರಿಸಲು ಬಯಸಿದನು. ಅದಕ್ಕಾಗಿ ಅಲ್ಲಾಹನು ಹಜ್ ಮೂಸಾ ಅಲೈಹಿಸ್ಸಲಾಂರವರಿಗೆ ಹಜರತ್ ಖಿಜರ್ ಅಲೈಹಿಸ್ಸಲಾಂರವರ ಬಳಿ ಕಳುಹಿಸಿದನು. ಅಲ್ಲಾಹನು ಹಜ್ ಮೂಸಾ ಅಲೈಹಿಸ್ಸಲಾಂರವರಿಗೆ ಆದೇಶಿಸಿದನು, 2 ನದಿಗಳು ಅಥವಾ 2 ಸಮುದ್ರಗಳು ಸೇರುವ ಒಂದು ಸ್ಥಳವಿದೆ. ಅದರ ನಿಖರವೇ ನನ್ನ ಒಬ್ಬ ಸೇವಕನಿದ್ದಾನೆ. ಅವನ ಬಳಿ ಹೋಗಿರಿ ಹಾಗೂ ಅವನಿಂದ ಕೆಲವು ಜ್ಞಾನಗಳನ್ನು ಪಡೆಯಿರಿ. ಸೊ ವೀಕ್ಷಕರೇ, ಅಲ್ಲಾಹನು ಇಲ್ಲಿ ಉಲ್ಲೇಖಿಸಿರುವ ವ್ಯಕ್ತಿಯ ಹೆಸರು ಹದೀಸಿನಲ್ಲಿ ಸ್ಪಷ್ಟಪಡಿಸಲಾಗಿದೆ. ಅವರು ಹಜರತ್ ಖಿಜರ್ ಅಲೈಹಿಸ್ಸಲಾಂ. ಹಾಗೂ ಇವರಿಗೆ ಅಲ್ಲಾಹನು ನೀಡಿದ್ದ ಜ್ಞಾನವನ್ನು ಇಲ್ಮೆ ತಕ್ವೀನಿ ಎನ್ನಲಾಗುತ್ತದೆ. ಅಲ್ಲಾಹನು ತನ್ನ ವಿವಿಧ ಸೇವಕರನ್ನು ವಿವಿಧ ರೀತಿಯ ಜ್ಞಾನಗಳನ್ನು ನೀಡುತ್ತಾನೆ. ಉದಾಹರಣೆಗೆ, ಅಲ್ಲಾಹನು ಆದಮ್ ಅಲೈಹಿಸ್ಸಲಾಂರವರಿಗೆ ಇಲ್ಮುಲ್ ಅಸ್ಮಾ ಹೆಸರುಗಳ ಜ್ಞಾನವನ್ನು ನೀಡಿದ್ದನು. ಹಜ್ ಇದ್ರೀಸ್ ಅಲೈಹಿಸ್ಸಲಾಂರವರಿಗೆ ಇಲ್ಮುಲ್ ಕಿತಾಬತ್ ಬರೆಯುವ ಜ್ಞಾನವನ್ನು ನೀಡಿದ್ದನು. ಹಜ್ ಆದಮ್ ಅಲೈಹಿಸ್ಸಲಾಂರವರ ಕಾಲದಲ್ಲಿ ಜನರು ಬರೆಯುವುದನ್ನು ತಿಳಿದಿರಲಿಲ್ಲ. ಈ ಗ್ರಂಥಸೂಚಿಯ ಜ್ಞಾನ ಅಲ್ಲಾಹನು ಹಜ್ ಇದ್ರೀಸ್ ಅಲೈಹಿಸ್ಸಲಾಂರವರಿಗೆ ನೀಡಿದ್ದನು. ಹಜ್ ನೂಹ್ ಅಲೈಹಿಸ್ಸಲಾಂರವರಿಗೆ ಅಲ್ಲಾಹನು ಹಡಗನ್ನು ತಯಾರಿಸುವ, ಮರದಿಂದ ವಸ್ತುಗಳನ್ನು ತಯಾರಿಸುವ ಜ್ಞಾನವನ್ನು ನೀಡಿದ್ದನು, ಇಲ್ಮೆ ಸುನಾತುಲ್ ಫುಲ್ಕ್. ಹಜ್ ಇಬ್ರಾಹಿಂ ಅಲೈಹಿಸ್ಸಲಾಂರವರಿಗೆ ಅಲ್ಲಾಹನು ಇಲ್ಮುಲ್ ಹುಜ್ಜಾ, ಇಲ್ಮುಲ್ ಮುನಾಜರ ನೀಡಿದ್ದನು, ವಾದ ಮಾಡುವ ಜ್ಞಾನ ನೀಡಿದ್ದನು. ಹಾಗೂ ಹಜ್ ಇಬ್ರಾಹಿಂ ಅಲೈಹಿಸ್ಸಲಾಂರವರು ನಮ್ರೂದಿನಿಂದ ಅಲ್ಲಾಹನ ಮಹಿಮೆಯ ಬಗ್ಗೆ ಬಹಳ ಉತ್ತಮ ರೂಪದಲ್ಲಿ ವಾದ ಮಾಡಿದ್ದರು. ಹಜ್ ಸುಲೈಮಾನ್ ಅಲೈಹಿಸ್ಸಲಾಂರವರಿಗೆ ಅಲ್ಲಾಹನು ಇಲ್ಮೆ ಮಂತಿಖುತ್ ತೈರ್, ಪಶು ಪಕ್ಷಿಗಳ ಉಪಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನವನ್ನು ನೀಡಿದ್ದನು. ಹಾಗೂ ಹಜ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರಿಗೆ ಅಲ್ಲಾಹನು ಇಲ್ಮುಲ್ ಅಸ್ಬಾಬ್ ನೀಡಿದ್ದನು. ಯಾವ ರೀತಿ ವಸ್ತುಗಳನ್ನು ಸಂಗ್ರಹಿಸಿ ಅದರಿಂದ ಪ್ರಯೋಜನ ಪಡೆಯಬೇಕು ಎಂಬುವ ಜ್ಞಾನ ಅಲ್ಲಾಹನು ಹಜ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರಿಗೆ ನೀಡಿದ್ದನು. ಹಜ್ ದಾವೂದ್ ಅಲೈಹಿಸ್ಸಲಾಂರವರಿಗೆ ಅಲ್ಲಾಹನು ಕಬ್ಬಿಣದಿಂದ ಶಸ್ತ್ರಗಳನ್ನು ರಚಿಸುವ ಜ್ಞಾನವನ್ನು ನೀಡಿದ್ದನು. ಅದೇ ರೀತಿ ಹಜ್ ಖಿಜರ್ ಅಲೈಹಿಸ್ಸಲಾಂರವರಿಗೆ ಅಲ್ಲಾಹನು ಇಲ್ಮೆ ತಕ್ವೀನಿ, ವಿಶ್ವದ ವ್ಯವಸ್ಥೆಗಳನ್ನು ನಡೆಸಲು ಇಲ್ಮೆ ತಕ್ವೀನಿ ನೀಡಿದ್ದನು. ಅಲ್ಲಾಹನು ವಿಶ್ವದ ವ್ಯವಸ್ಥೆಗಳನ್ನು ಮಲಾಯಿಕರ ಮೂಲಕ ಹಾಗೂ ಕೆಲವು ವಿಶೇಷ ತನ್ನ ಸೇವಕರ ಮೂಲಕ, ಮಾನವರ ಮೂಲಕ ಕೂಡ ನಡೆಸುತ್ತಾನೆ. ಅವರಲ್ಲೇ ಒಬ್ಬರು ಹಜರತ್ ಖಿಜರ್ ಅಲೈಹಿಸ್ಸಲಾಂ. ಸೊ ಹಜ್ ಮೂಸಾ ಅಲೈಹಿಸ್ಸಲಾಂರವರು ಹಜ್ ಯೂಷಾ ಬಿನ್ ನೂನ್ ಅಲೈಹಿಸ್ಸಲಾಂರವರೊಂದಿಗೆ ಹಜ್ ಖಿಜರ್ ಅಲೈಹಿಸ್ಸಲಾಂರವರ ಕಡೆ ಹೊರಟರು. ಹಜ್ ಯೂಷಾ ಬಿನ್ ನೂನ್ ಅಲೈಹಿಸ್ಸಲಾಂ ಇವರು ಹಜ್ ಮೂಸಾ ಅಲೈಹಿಸ್ಸಲಾಂರವರ ಸೇವಕರಾಗಿದ್ದರು ಹಾಗೂ ಶಿಷ್ಯರಾಗಿದ್ದರು. ಇವರು ಹಜ್ ಮೂಸಾ ಅಲೈಹಿಸ್ಸಲಾಂರವರಿಂದ ಶರೀಯತನ್ನು ಕಲಿಯುತ್ತಿದ್ದರು. ಹಾಗೂ ಹಜ್ ಮೂಸಾ ಅಲೈಹಿಸ್ಸಲಾಂರವರ ನಿಧನದ ನಂತರ ಅಲ್ಲಾಹನು ಹಜ್ ಯೂಷಾ ಬಿನ್ ನೂನ್ ಅಲೈಹಿಸ್ಸಲಾಂರವರಿಗೆ ಪ್ರವಾದಿತ್ವ ಕೂಡ ನೀಡಿದ್ದನು. ಸೊ ಹಜ್ ಮೂಸಾ ಅಲೈಹಿಸ್ಸಲಾಂರವರು ಹಾಗೂ ಯೂಷಾ ಬಿನ್ ನೂನ್ ಅಲೈಹಿಸ್ಸಲಾಂರವರು ಹಜರತ್ ಖಿಜರ್ ಅಲೈಹಿಸ್ಸಲಾಂರವರ ಕಡೆ ಹೊರಟರು. ಅಲ್ಲಾಹನು ಹಜ್ ಮೂಸಾ ಅಲೈಹಿಸ್ಸಲಾಂರವರಿಂದ ಹೇಳಿದ್ದನು, ನೀವು ಈ ಪ್ರವಾಸದಲ್ಲಿ ನಿಮ್ಮೊಂದಿಗೆ ಒಂದು ಮೀನನ್ನು ತೆಗೆದುಕೊಂಡು ಹೋಗಿರಿ. ನೀವು ಆ 2 ದೊಡ್ಡ ನದಿಗಳ ಸಂಗಮವಾಗುವ ಸ್ಥಳದ ಬಳಿ ತಲುಪಿದಾಗ ಯಾವ ಜಾಗದಲ್ಲಿ ಈ ಮೀನು ಸ್ವಯಂ ಜೀವಿತವಾಗಿ ನೀರಲ್ಲಿ ಹೋಗುತ್ತೋ ಅಲ್ಲೇ ನಿಮಗೆ ನಮ್ಮ ಆ ವಿಶೇಷ ಸೇವಕ ಸಿಗುತ್ತಾನೆ. ಸೊ ಹಜ್ ಮೂಸಾ ಅಲೈಹಿಸ್ಸಲಾಂರವರು ನಡೆಯುತ್ತಾ ಬಹಳ ದೂರ ಹೋದರು. ಆದರೆ ಹಜ್ ಖಿಜರ್ ಅಲೈಹಿಸ್ಸಲಾಂರವರು ಅವರಿಗೆ ಸಿಗಲಿಲ್ಲ. ಬಹಳ ದೂರ ಪ್ರಯಾಣ ಮಾಡುವ ಕಾರಣ ಹಜ್ ಮೂಸಾ ಅಲೈಹಿಸ್ಸಲಾಂರವರು ಸುಸ್ತಾಗಿದ್ದರು. ಸೊ ಒಂದು ಬಂಡೆಯ ಮೇಲೆ ವಿಶ್ರಾಂತಿ ಪಡೆಯಲು ಮಲಗಿದರು. ಹಜ್ ಮೂಸಾ ಅಲೈಹಿಸ್ಸಲಾಂರವರು ನಿದ್ರಿಸಿದ ನಂತರ ಅಲ್ಲಿ ಆ ಮೀನು ಸ್ವಯಂ ಜೀವಿತವಾಗಿ ನೀರಿನಲ್ಲಿ ಹಾರಿ ಹೋಯಿತು. ಯೂಷಾ ಅಲೈಹಿಸ್ಸಲಾಂರವರು ಮನದಲ್ಲಿ ಯೋಚಿಸಿಕೊಂಡರು, ಹಜ್ ಮೂಸಾ ಅಲೈಹಿಸ್ಸಲಾಂರವರು ಎಚ್ಚರವಾದಾಗ ನಾನು ಇದರ ಬಗ್ಗೆ ಅವರಿಗೆ ತಿಳಿಸುತ್ತೇನೆ. ಆದರೆ ಕೆಲವು ಸಮಯದ ನಂತರ ಹಜ್ ಮೂಸಾ ಅಲೈಹಿಸ್ಸಲಾಂರವರು ಎಚ್ಚರವಾದರೂ ಯೂಷಾ ಅಲೈಹಿಸ್ಸಲಾಂರವರು ಇದರ ಬಗ್ಗೆ ತಿಳಿಸುವುದನ್ನು ಮರೆತು ಬಿಟ್ಟರು. ಇಬ್ಬರೂ ಪುನಃ ಮುಂದೆ ನಡೆಯಲು ಪ್ರಾರಂಭಿಸಿದರು. ನಡೆಯುತ್ತಾ ಮೂಸಾ ಅಲೈಹಿಸ್ಸಲಾಂರವರು ಬಹಳ ದೂರ ಹೋದ ನಂತರ ಪುನಃ ಸುಸ್ತಾದರು ಹಾಗೂ ಹಜ್ ಮೂಸಾ ಅಲೈಹಿಸ್ಸಲಾಂರವರಿಗೆ ಹಸಿವಾಯಿತು. ಹಜ್ ಮೂಸಾ ಅಲೈಹಿಸ್ಸಲಾಂರವರು ಯೂಷಾ ಅಲೈಹಿಸ್ಸಲಾಂರವರಿಂದ ಹೇಳಿದರು, ಆಹಾರ ತೆಗೆಯಿರಿ, ಊಟ ಮಾಡೋಣ. ಈಗ ಆಹಾರದ ಬಗ್ಗೆ ಕೇಳಿ ಯೂಷಾ ಅಲೈಹಿಸ್ಸಲಾಂರವರಿಗೆ ಆ ಮೀನಿನ ಬಗ್ಗೆ ನೆನಪಾಯಿತು. ಹಾಗೂ ಅವರು ಹಜ್ ಮೂಸಾ ಅಲೈಹಿಸ್ಸಲಾಂರವರಿಗೆ ಹೇಳಿದರು, ಆ ಬಂಡೆಯ ಬಳಿ ನಾವು ವಿಶ್ರಾಂತಿ ಮಾಡುವಾಗ ಆ ಮೀನು ವಿಚಿತ್ರ ರೂಪದಲ್ಲಿ ಜೀವಿತವಾಗಿ ನೀರಿನಲ್ಲಿ ಹಾರಿ ಹೋಯಿತು ಹಾಗೂ ನಾನು ಇದರ ಬಗ್ಗೆ ನಿಮಗೆ ತಿಳಿಸುವುದನ್ನು ಮರೆತು ಬಿಟ್ಟೆನು. ಮೂಸಾ ಅಲೈಹಿಸ್ಸಲಾಂರವರು ತಕ್ಷಣ ಹೇಳಿದರು, ನಾವು ಹುಡುಕುತ್ತಿರುವ ಸ್ಥಳ ಅದೇ ಸ್ಥಳ, ನಾವು ಅಲ್ಲೇ ಹೋಗಬೇಕಾಗಿದೆ. ನಂತರ ಇಬ್ಬರು ಹಿಂತಿರುಗಿ ಅದೇ ಸ್ಥಳಕ್ಕೆ ಮರಳಿ ಬಂದರು ಹಾಗೂ ಅಲ್ಲಿ ಅವರಿಬ್ಬರು ಹಜ್ ಖಿಜರ್ ಅಲೈಹಿಸ್ಸಲಾಂರವರಿಗೆ ಭೇಟಿಯಾದರು. ಮೂಸಾ ಅಲೈಹಿಸ್ಸಲಾಂರವರು ಹಜರತ್ ಖಿಜರ್ ಅಲೈಹಿಸ್ಸಲಾಂರವರಿಂದ ಹೇಳಿದರು, ಅಲ್ಲಾಹನು ನಿಮಗೆ ನೀಡಿರುವ ಜ್ಞಾನವನ್ನು ನೀವು ನನಗೂ ಕಲಿಸುವಿರಾ?
ಖಿಜರ್ ಅಲಿ ಇಸ್ಲಾಂರವರು ಹೇಳಿದರು, ನೀವು ನನ್ನೊಂದಿಗೆ ತಾಳ್ಮೆಯಿಂದ ಇರಲು ಸಾಧ್ಯವಿಲ್ಲ. ವೀಕ್ಷಕರೇ, ಖಿಜರ್ ಅಲಿ ಇಸ್ಲಾಂರವರು ಯಾಕೆ ಈ ರೀತಿ ಹೇಳಿದರು? ಅಲ್ಲಾಹನು ಖಿಜರ್ ಅಲಿ ಇಸ್ಲಾಂರವರಿಗೆ ಕೆಲವು ಕಾರ್ಯಗಳನ್ನು ಮಾಡುವ ಆದೇಶ ನೀಡಿರುತ್ತಾನೆ. ಈಗ ಆ ಕಾರ್ಯವನ್ನು ಮಾಡುವ ಉದ್ದೇಶವೇನು, ಇದರ ಕಾರಣವೇನು, ಇದರ ಬಗ್ಗೆ ಖಿಜರ್ ಅಲಿ ಇಸ್ಲಾಂರವರಿಗೆ ತಿಳಿದಿರುತ್ತದೆ. ಆದರೆ ಮೂಸಾ ಅಲಿ ಇಸ್ಲಾಂರವರಿಗೆ ತಿಳಿಯುವುದಿಲ್ಲ. ಏಕೆಂದರೆ ಅಲ್ಲಾಹನು ಮೂಸಾ ಅಲಿ ಇಸ್ಲಾಂರವರಿಗೆ ಇಲ್ಮು ಶರಿಯಾ ನೀಡಿದ್ದಾನೆ, ಇಲ್ಮೆ ತಕ್ವೀನಿ ಕಾರಣಗಳ ಜ್ಞಾನ ನೀಡಿಲ್ಲ. ಹೀಗಾಗಿ ಮೂಸಾ ಅಲಿ ಇಸ್ಲಾಂರವರು ಖಿಜರ್ ಅಲಿ ಇಸ್ಲಾಂರವರು ಮಾಡುವ ಕಾರ್ಯಗಳನ್ನು ಕಂಡು ತಾಳ್ಮೆಯಿಂದ ಇರುವುದಿಲ್ಲ ಎನ್ನುವ ಕಾರಣ ಖಿಜರ್ ಅಲಿ ಇಸ್ಲಾಂರವರು ಮೂಸಾ ಅಲಿ ಇಸ್ಲಾಂರವರಿಗೆ ಈ ರೀತಿ ಹೇಳಿದರು. ಆದರೆ ಮೂಸಾ ಅಲಿ ಇಸ್ಲಾಂರವರು ಹೇಳಿದರು, ಇನ್ಶಾ ಅಲ್ಲಾ, ಅಲ್ಲಾಹನು ಬಯಸಿದರೆ ನೀವು ನನ್ನನ್ನು ತಾಳ್ಮೆ ಮಾಡುವವನಾಗಿ ಪಡೆಯುತ್ತೀರಾ, ಹಾಗೂ ನಾನು ನಿಮ್ಮನ್ನು ವಿರೋಧಿಸುವುದಿಲ್ಲ. ನಂತರ ಖಿಜರ್ ಅಲಿ ಇಸ್ಲಾಂರವರು ಹೇಳಿದರು, ನೀವು ನನ್ನೊಂದಿಗೆ ಇರಬೇಕೆಂದರೆ ನನ್ನ ಒಂದು ಷರತ್ತು, ನಾನು ಏನೇ ಮಾಡಲಿ ನೀವು ನನ್ನಿಂದ ಯಾವುದೇ ಪ್ರಶ್ನೆಯನ್ನು ಕೇಳಬಾರದು, ನಾನೇ ಅದರ ಬಗ್ಗೆ ನಿಮಗೆ ತಿಳಿಸುವವರೆಗೆ. ಮೂಸಾ ಅಲಿ ಇಸ್ಲಾಂರವರು ಒಪ್ಪಿಕೊಂಡರು ಹಾಗೂ ಇಬ್ಬರು ಒಂದು ಪ್ರವಾಸದಲ್ಲಿ ಹೊರಟರು. ಮುಂದೆ ಹೋಗಿ ಇಬ್ಬರು ಒಂದು ದೋಣಿಯಲ್ಲಿ ಸವಾರಾದರು. ಸವಾರಾಗಿ ಹೋಗುತ್ತಿರುವಾಗ ಖಿಜರ್ ಅಲಿ ಇಸ್ಲಾಂರವರು ದೋಣಿಯ ಒಂದು ಪಟ್ಟಿಯನ್ನು ಮುರಿದು ಬಿಟ್ಟರು. ಇದನ್ನು ಕಂಡು ಮೂಸಾ ಅಲಿ ಇಸ್ಲಾಂರವರು ತಕ್ಷಣ ಹೇಳಿದರು, ನೀವು ದೋಣಿಯ ಪಟ್ಟಿಯನ್ನೇ ಮುರಿದಿದ್ದೀರಿ, ಅದು ಕಾರಣವಿಲ್ಲದೆ ಈ ಅಮಾಯಕರ ದೋಣಿಯ ಪಟ್ಟಿ ಯಾಕೆ ಮುರಿದಿದ್ದೀರಾ? ಆಗ ಖಿಜರ್ ಅಲಿ ಇಸ್ಲಾಂರವರು ಮೂಸಾ ಅಲಿ ಇಸ್ಲಾಂರವರಿಗೆ ನೆನಪಿಸಿದರು, ನಾನು ಹೇಳಿದ್ದೆ ನೀವು ನನ್ನೊಂದಿಗೆ ತಾಳ್ಮೆಯಿಂದ ಇರಲು ಸಾಧ್ಯವಿಲ್ಲ. ಇದನ್ನು ಕೇಳಿ ಮೂಸಾ ಅಲಿ ಇಸ್ಲಾಂರವರು ಹೇಳಿದರು, ಕ್ಷಮಿಸಿರಿ, ನಾನು ಮರೆತು ಬಿಟ್ಟಿದ್ದೆ, ಇನ್ನು ಮುಂದೆ ನಾನು ಯಾವುದೇ ಪ್ರಶ್ನೆಯನ್ನು ಕೇಳುವುದಿಲ್ಲ. ದೋಣಿಯಿಂದ ಇಳಿದು ಮುಂದೆ ಹೋದಾಗ ಅಲ್ಲಿ ಕೆಲವು ಹುಡುಗರು ಆಟ ಆಡುತ್ತಿದ್ದರು. ಖಿಜರ್ ಅಲಿ ಇಸ್ಲಾಂರವರು ಆ ಹುಡುಗರಲ್ಲಿ ಒಂದು ಹುಡುಗನಿಗೆ ಕೊಂದು ಬಿಟ್ಟರು. ಇದನ್ನು ಕಂಡು ಮೂಸಾ ಅಲಿ ಇಸ್ಲಾಂರವರು ಬಹಳ ಆಶ್ಚರ್ಯಪಟ್ಟರು ಹಾಗೂ ಕೇಳಿದರು, ನೀವು ಒಂದು ಅಮಾಯಕ ಹುಡುಗನನ್ನೇ ಕೊಂದು ಬಿಟ್ಟಿದ್ದೀರಾ, ಇದು ಬಹಳ ಅನುಚಿತ ಕಾರ್ಯವನ್ನು ನೀವು ಮಾಡಿದ್ದೀರಾ. ಖಿಜರ್ ಅಲಿ ಇಸ್ಲಾಂರವರು ಪುನಃ ನೆನಪಿಸಿದರು, ನಾನು ನಿಮಗೆ ಹೇಳಿದ್ದೇ ನೀವು ನನ್ನೊಂದಿಗೆ ತಾಳ್ಮೆಯಿಂದ ಇರಲು ಸಾಧ್ಯವಿಲ್ಲ. ಮೂಸಾ ಅಲಿ ಇಸ್ಲಾಂರವರು ಪುನಃ ಹೇಳಿದರು, ಕ್ಷಮಿಸಿರಿ, ಹಾಗೂ ನನ್ನ ಈ ಎರಡನೇ ತಪ್ಪಿನ ಶಿಕ್ಷೆ ನಾನೇ ಪ್ರಸ್ತಾಪಿಸುತ್ತೇನೆ. ಆ ಶಿಕ್ಷೆ ಏನೆಂದರೆ, ನಾನು ಇನ್ನೊಂದು ಬಾರಿ ಪುನಃ ನಿಮ್ಮಿಂದ ಯಾವುದೇ ಪ್ರಶ್ನೆ ಕೇಳಿದರೆ ನನಗೆ ನಿಮ್ಮೊಂದಿಗೆ ಮುಂದೆ ಪ್ರಯಾಣಿಸಲು ನೀವು ಅನುಮತಿಸಬೇಡಿರಿ. ಇದು ನನ್ನ ಕೊನೆಯ ಅವಕಾಶ. ಖಿಜರ್ ಅಲಿ ಇಸ್ಲಾಂರವರು ಉತ್ತಮ ಎಂದು ಒಪ್ಪಿಕೊಂಡರು. ಪುನಃ ಇಬ್ಬರು ಮುಂದೆ ಪ್ರಯಾಣಿಸಿದರು ಹಾಗೂ ಒಂದು ನಗರವನ್ನು ಹಾದು ಹೋಗುತ್ತಿರುವಾಗ ಇಬ್ಬರಿಗೂ ಹಸಿವಾಯಿತು. ಇಬ್ಬರು ನಗರದವರಿಂದ ಆಹಾರದ ವ್ಯವಸ್ಥೆ ಮಾಡಲು ಹೇಳಿದರು. ಆದರೆ ಆ ನಗರದವರು ಪ್ರಯಾಣಿಕರ ಆತಿಥ್ಯ ಮಾಡಲು ನಕಾರಿಸಿದರು. ಆ ನಗರದಲ್ಲೇ ಒಂದು ಗೋಡೆ ಬೀಳುವ ಸಂದರ್ಭದಲ್ಲಿತ್ತು. ಖಿಜರ್ ಅಲಿ ಇಸ್ಲಾಂರವರು ಆ ಗೋಡೆಯನ್ನು ಸರಿಪಡಿಸಿದರು, ಬಲಪಡಿಸಿದರು. ಇದನ್ನು ಕಂಡು ಮೂಸಾ ಅಲಿ ಇಸ್ಲಾಂರವರು ಪುನಃ ಹೇಳಿದರು, ನೀವು ಈ ಗೋಡೆಯನ್ನು ಸರಿಪಡಿಸಿದ ಕೂಲಿಯನ್ನು ನಗರದವರಿಂದ ಕೇಳಬೇಕಾಗಿತ್ತು. ಇವರಿಗೆ ಪ್ರಯಾಣಿಕರ ಸೌಲಭ್ಯದ ಚಿಂತೆಯೂ ಇಲ್ಲ. ಇಂತಹ ಜನರಿಗೆ ಉಚಿತವಾಗಿ ಕೆಲಸ ಮಾಡಿಕೊಡಬೇಕಾಗಿತ್ತಾ? ಇವರಿಗೆ ನೀವು ಏಕೆ ಒಲವು ತೋರಿಸಬೇಕು? ಇದನ್ನು ಕೇಳಿ ಖಿಜರ್ ಅಲಿ ಇಸ್ಲಾಂರವರು ಹೇಳಿದರು, ಇದು ನನ್ನ ಮತ್ತು ನಿಮ್ಮ ನಡುವಿನ ಪ್ರತ್ಯೇಕತೆಯ ಸಮಯ. ಈಗ ನಾವು ಮುಂದೆ ಜೊತೆಯಾಗಿ ಪ್ರಯಾಣಿಸಲು ಸಾಧ್ಯವಿಲ್ಲ. ಹಾಗೂ ನಾನು ಈಗ ನಿಮಗೆ ನೀವು ಸಹಿಸಲಾದ ಕಾರ್ಯಗಳ ಸತ್ಯವನ್ನು ತಿಳಿಸುತ್ತೇನೆ. ಯಾಕೆ ನಾನು ಆ ಕಾರ್ಯಗಳನ್ನು ಮಾಡಿದೆ ಇದನ್ನು ನಾನು ನಿಮಗೆ ವಿವರಿಸುತ್ತೇನೆ. ಮೊದಲನೇದಾಗಿ ನಾವು ಸವಾರಾದ ಆ ದೋಣಿಯು ಇನ್ನೊಂದು ಬದಿಗೆ ಹೋಗುತ್ತಿತ್ತು ಹಾಗೂ ಆ ಬದಿಯಲ್ಲಿ ರಾಜನು ತನ್ನ ಸೇವಕರನ್ನು ನಿಲ್ಲಿಸಿದ್ದನು. ಆ ಸೇವಕರು ಜನರ ದೋಣಿಗಳನ್ನು ಬಲವಂತವಾಗಿ ಕಿತ್ತಿಕೊಳ್ಳುತ್ತಿದ್ದರು. ನಾವು ಸವಾರಾದ ದೋಣಿಯ ಮಾಲೀಕರು ಬಡವರಾಗಿದ್ದರು. ಇವರ ದೋಣಿಯು ಅವರು ವಶಪಡಿಸಿಕೊಳ್ಳುತ್ತಿದ್ದರೆ ಇವರ ಬಳಿ ಸಂಪಾದನೆ ಮಾಡುವ ಯಾವುದೇ ಮೂಲ ಇರುತ್ತಿರಲಿಲ್ಲ. ಹೀಗಾಗಿ ನಾನು ಅದರ ಒಂದು ಪಟ್ಟಿಯನ್ನು ಮುರಿದು ಆ ದೋಣಿಯನ್ನು ದೋಷಪೂರಿತ ಮಾಡಿದೆ. ಈ ರೀತಿ ಆ ದೋಣಿಯನ್ನು ಆ ರಾಜನ ಸೇವಕರು ಅವರಿಂದ ಕಿತ್ತಿಕೊಳ್ಳದಂತೆ ಮಾಡಿದೆ. ಮತ್ತು ನಾನು ಕೊಂದ ಆ ಹುಡುಗನು, ಅವನ ತಂದೆ ತಾಯಿ ಮೋಮಿನ್ ಆಗಿದ್ದರು, ಒಳ್ಳೆಯವರಾಗಿದ್ದರು. ಆದರೆ ಈ ಹುಡುಗ ದೊಡ್ಡವನಾಗಿ ಅಲ್ಲಾಹನ ಅವಿಧೇಯನಾಗುತ್ತಿದ್ದನು ಹಾಗೂ ಇವನ ಪ್ರೀತಿಯಲ್ಲಿ ಅಥವಾ ಇವನ ಒತ್ತಡಕ್ಕೆ ಬಲಿಯಾಗಿ ಇವನ ಹೆತ್ತವರು ಕೂಡ ಅಲ್ಲಾಹನಿಗೆ ಅವಿಧೇಯವಾಗುತ್ತಿದ್ದರು. ಇವನ ಕಾರಣ ಅವರ ಪರಲೋಕವೂ ಕೂಡ ನಾಶವಾಗುತ್ತಿತ್ತು.
ಹೀಗಾಗಿ ಅವರನ್ನು ಕೊಲ್ಲುವುದು ಕಡ್ಡಾಯವಾಗಿತ್ತು. ಇದರ ಬದಲಾಗಿ ಅಲ್ಲಾಹನು ಅವರಿಗೆ ಒಳ್ಳೆಯ ಮೋಮಿನ್ ಮಗನನ್ನು ನೀಡುತ್ತಾನೆ. ಹಾಗೂ ಆ ಗೋಡೆಯ ವಿಷಯ, ಯಾವುದೇ ಕೂಲಿ ಕೇಳದೆ ಆ ಕೀಳ ಜನರ ನಗರದ ಗೋಡೆಯನ್ನು ನಾನು ಯಾಕೆ ಬಲಪಡಿಸಿದೆ ಎಂದರೆ, ಆ ಗೋಡೆ 2 ಚಿಕ್ಕ ಅನಾಥ ಮಕ್ಕಳ ಗೋಡೆಯಾಗಿತ್ತು. ಆ ಗೋಡೆಯ ಕೆಳಗಡೆ ಆ ಅನಾಥ ಮಕ್ಕಳ ತಂದೆ ಅವರಿಗೋಸ್ಕರ ನಿಧಿಯನ್ನು ಇಟ್ಟಿದ್ದನು. ಆ ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದರು ಹಾಗೂ ಆ ಗೋಡೆ ಈ ಸಮಯ ಬೀಳುತ್ತಿದ್ದರೆ ಅವರ ನಿಧಿ ಬಹಿರಂಗವಾಗುತ್ತಿತ್ತು ಹಾಗೂ ಆ ನಗರದವರು ಅಥವಾ ಆ ಮಕ್ಕಳ ಸಂಬಂಧಿಕರು ಆ ನಿಧಿಯನ್ನು ವಶಪಡಿಸಿಕೊಳ್ಳುತ್ತಿದ್ದರು. ಹೀಗಾಗಿ ಆ ಮಕ್ಕಳು ಯುವಕರಾಗುವವರೆಗೆ ಈ ಗೋಡೆ ಸ್ಥಿರವಾಗಿ ನಿಲ್ಲುವುದು ಕಡ್ಡಾಯವಾಗಿತ್ತು. ಹೀಗಾಗಿ ಅಲ್ಲಾಹನ ಆದೇಶದಿಂದ ನಾನು ಆ ಗೋಡೆಯನ್ನು ನಿರ್ಮಿಸಿದೆ ಹಾಗೂ ಈ ಕಾರ್ಯಗಳನ್ನು ನಾನು ನನ್ನ ಸ್ವಂತ ಅಭಿಪ್ರಾಯದಿಂದ ಖಂಡಿತವೂ ಮಾಡಿಲ್ಲ. ವೀಕ್ಷಕರೇ, ಈ ಎಲ್ಲ ಕಾರ್ಯಗಳು ಹಜರತ್ ಖಿದರ್ ಅಲೈಹಿಸ್ಸಲಾಮರವರು ಅಲ್ಲಾಹನ ಆದೇಶದಿಂದ ನಿರ್ವಹಿಸುತ್ತಿದ್ದರು. ಈ ಕಾರ್ಯಗಳನ್ನು ಮಾಡುವ ಕಾರಣಗಳನ್ನು, ಇದರ ಫಲಿತಾಂಶಗಳನ್ನು ಅಲ್ಲಾಹನು ಹಜರತ್ ಖಿದರ್ ಅಲೈಹಿಸ್ಸಲಾಮರವರಿಗೆ ತಿಳಿಸುತ್ತಿದ್ದನು. ಇದೇ ತಿಳುವಳಿಕೆಯನ್ನು ಇಲ್ಮೆ ತಕ್ವೀನಿ ಜ್ಞಾನ ಎನ್ನುತ್ತಾರೆ. ಸೊ ವೀಕ್ಷಕರೇ, ಇದು ಅಲ್ಲಾಹನು ಸೂರೆ ಕಹಫಿನಲ್ಲಿ ಉಲ್ಲೇಖಿಸಿರುವ 3ನೇ ಘಟನೆ. ಈ ಘಟನೆ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಮರವರ ಘಟನೆಯಾಗಿದೆ ಹಾಗೂ ಇದರಲ್ಲಿ ಕಯಾಮತಿನ ನಿಖರ ಬರುವ ಒಂದು ಪ್ರಲೋಭನೆ ಯಾಜೂಜ್ ಮಾಜೂಜ್ ಅವರ ಬಗ್ಗೆ ಕೂಡ ಅಲ್ಲಾಹನು ಉಲ್ಲೇಖಿಸಿದ್ದಾನೆ. ವೀಕ್ಷಕರೇ, ಜುಲ್ಕರ್ನೈನ್ ಅಲೈಹಿಸ್ಸಲಾಮರವರು ಒಂದು ಮುಸಲ್ಮಾನ್ ರಾಜರಾಗಿದ್ದರು. ಇಡೀ ಜಗತ್ತನ್ನು ಆಳಿದ 4 ರಾಜಗಳಲ್ಲಿ ಒಂದು ರಾಜ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಮರವರು. ಇವರ ಹೆಸರು ಸಿಕಂದರ್ ಆಗಿತ್ತು. ಇಂಗ್ಲಿಷಲ್ಲಿ ಇವರನ್ನು ಸೈರಿಸ್ ದಿ ಗ್ರೇಟ್ ಎಂದು ಕರೆಯಲಾಗುತ್ತದೆ. ಜುಲ್ಕರ್ನೈನ್ ಇವರಿಗೆ ನೀಡಲಾದ ಬಿರುದು. ಇವರು ಪ್ರವಾದಿ ಆಗಿದ್ದರ ಇದರ ಬಗ್ಗೆ ಕುರಾನ್ ಮತ್ತು ಹದೀಸಿನಲ್ಲಿ ಯಾವುದೇ ಸ್ಪಷ್ಟತೆ ನೋಡಲು ನಮಗೆ ಸಿಗುವುದಿಲ್ಲ. ಅಧಿಕ ಮುಫಸ್ಸಿರವರು ಬರೆದಿದ್ದಾರೆ, ಇವರು ವಲಿ ಆಗಿದ್ದರು. ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹುರವರಿಂದ ಕೇಳಲಾಯಿತು, ಜುಲ್ಕರ್ನೈನ್ ಯಾರಾಗಿದ್ದರು? ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹುರವರು ಹೇಳಿದರು, ಜುಲ್ಕರ್ನೈನ್ ಅಲ್ಲಾಹನ ಒಂದು ಒಳ್ಳೆಯ ಪ್ರಿಯ ಭಕ್ತರಾಗಿದ್ದರು. ಅವರ ಪುಣ್ಯಗಳ ಕಾರಣ ಅಲ್ಲಾಹನು ಅವರಿಗೆ ಕೆಲವು ವಿಶೇಷ ಉಡುಗೊರೆಗಳನ್ನು ನೀಡಿದ್ದನು. ವೀಕ್ಷಕರೇ, ಅಲ್ಲಾಹನು ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಮರವರಿಗೆ ಇಲ್ಮುಲ್ ಅಸ್ಬಾಬ್, ಸಂಪನ್ಮೂಲಗಳ ಜ್ಞಾನ, ದಿ ನಾಲೆಜ್ ಆಫ್ ರಿಸೋರ್ಸಸ್ ನೀಡಿದ್ದನು ಹಾಗೂ ಅದರ ಜೊತೆಯೇ ಅದನ್ನು ಬಳಸಲು ಅಲ್ಲಾಹನು ಅವರಿಗೆ ಎಲ್ಲ ಉಪಕರಣಗಳನ್ನು ನೀಡಿದ್ದನು ಹಾಗೂ ಅವರಿಗೆ ಪ್ರಯಾಣ ಮಾಡುವುದನ್ನು ಅಲ್ಲಾಹನು ಬಹಳ ಸುಲಭವಾಗಿ ಮಾಡಿದ್ದನು. ಕೆಲವು ಮುಫಸ್ಸಿರೀನ್ ಬರೆದಿದ್ದಾರೆ, ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಮರವರು ಮೋಡಗಳ ಮೇಲೆ ಪ್ರಯಾಣಿಸುತ್ತಿದ್ದರು. ಅವರು ಯಾವ ರೀತಿ ಮೋಡಗಳ ಮೇಲೆ ಪ್ರಯಾಣಿಸುತ್ತಿದ್ದರೋ ಇದರ ಬಗ್ಗೆ ಅಲ್ಲಾಹನಿಗೆ ಉತ್ತಮವಾಗಿ ತಿಳಿದಿದೆ. ಸಾರಾಂಶವಾಗಿ ಅಲ್ಲಾಹನು ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಮರವರಿಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವೇಗದಲ್ಲಿ ಪ್ರಯಾಣಿಸುವ ಒಂದು ಸೌಲಭ್ಯ ನೀಡಿದ್ದನು. ಇವರಿಗೆ ಜುಲ್ಕರ್ನೈನ್ ಎನ್ನುವ ಬಿರುದು ಯಾಕೆ ನೀಡಲಾಯಿತೆಂದರೆ, ಇವರು ಭೂಮಿಯ 2 ದಿಕ್ಕಿನ ಅಂತ್ಯದವರೆಗೂ ಪ್ರಯಾಣಿಸಿದ್ದರು. ಅರ್ಥಾತ್ ಪೂರ್ವದ ಕೊನೆಯವರೆಗೂ ಹಾಗೂ ಪಶ್ಚಿಮದ ಕೊನೆಯವರೆಗೂ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಮರವರು ಪ್ರಯಾಣಿಸಿದ್ದರು. ಹಾಗೂ ಕರ್ನ್ ಅರಬಿ ಭಾಷೆಯಲ್ಲಿ ಮೂಲೆಯನ್ನು ಕೂಡ ಹೇಳುತ್ತಾರೆ, ತೀವ್ರವನ್ನು ಕೂಡ ಹೇಳುತ್ತಾರೆ. ಹೀಗಾಗಿ ಕರ್ನೈನ್ 2 ತೀವ್ರಗಳನ್ನು ಪ್ರಯಾಣಿಸುವ ಅಥವಾ 2 ತೀವ್ರಗಳನ್ನು ಆಳುವ ವ್ಯಕ್ತಿ ಎಂದು ಈ ಬಿರುದು ಜುಲ್ಕರ್ನೈನ್ ಇವರಿಗೆ ನೀಡಲಾಯಿತು. ಸೊ ವೀಕ್ಷಕರೇ, ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಮರವರು ಪಶ್ಚಿಮದ ಕಡೆ ಪ್ರಯಾಣಿಸಲು ಪ್ರಾರಂಭಿಸಿದರು. ಭೂಮಿಯ ಪಶ್ಚಿಮದ ಕೊನೆಯ ತೀವ್ರದಲ್ಲಿ ತಲುಪಿದರು. ಅಲ್ಲಿ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಮರವರು ಸೂರ್ಯವನ್ನು ನೀರಿನಲ್ಲಿ ಮುಳುಗುವಂತೆ ಕಂಡರು. ವೀಕ್ಷಕರೇ, ಇಲ್ಲಿ ಕುರಾನಿನ ಒಂದು ಬಲಾಗತ್ ನೋಡಿರಿ. ಈ ಕುರಾನ್ ಇಂದಿನಿಂದ ಸುಮಾರು 1450 ವರ್ಷಗಳ ಹಿಂದೆ ಇರಿಸಲಾಗಿದೆ. ಆ ಕಾಲದಲ್ಲಿ ಯಾರಿಗೂ ತಿಳಿದಿರಲಿಲ್ಲ ಸೂರ್ಯ ನೀರಿನಲ್ಲಿ ಮುಳುಗುವುದಿಲ್ಲ, ನಮ್ಮ ಭೂಮಿಯು ಸೂರ್ಯದ ಸುತ್ತ ಸುತ್ತುತ್ತದೆ. ಇದು ಈಗ ನಮಗೆ ಸೈನ್ಸ್ ಮತ್ತು ಟೆಕ್ನಾಲಜಿ ಡೆವಲಪ್ ಆಗಿರುವ ಕಾರಣ ತಿಳಿದಿದೆ. ಆದರೆ ಅಲ್ಲಾಹನು ಇಲ್ಲಿ ಕುರಾನಿನಲ್ಲಿ ಈ ರೀತಿ ಹೇಳಲಿಲ್ಲ. ಜುಲ್ಕರ್ನೈನ್ ಅಲೈಹಿಸ್ಸಲಾಮರವರು ಪಶ್ಚಿಮ ತೀವ್ರದಲ್ಲಿ ತಲುಪಿದಾಗ ಸೂರ್ಯ ನೀರಿನಲ್ಲಿ ಮುಳುಗುತ್ತಿತ್ತು. ಅಲ್ಲಾಹನು ಹೇಳಿದ್ದಾನೆ, ಜುಲ್ಕರ್ನೈನ್ ಅಲೈಹಿಸ್ಸಲಾಮರವರು ಕಂಡರು ಸೂರ್ಯ ನೀರಿನಲ್ಲಿ ಮುಳುಗುತ್ತಿತ್ತು. ಕುರಾನ್ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಮರವರ ಪಾಯಿಂಟ್ ಆಫ್ ವ್ಯೂವನ್ನು ವಿವರಿಸುತ್ತಿದೆ. ಅವರು ಭಾವಿಸಿಕೊಂಡರು ಸೂರ್ಯ ನೀರಿನಲ್ಲಿ ಮುಳುಗುತ್ತಿದೆ. ಅವರಿಗೆ
ಅರ್ತ್ ಮತ್ತು ಸನ್ ರೊಟೇಷನ್ ಬಗ್ಗೆ ತಿಳಿದಿರಲಿಲ್ಲ. ಕುರಾನಿನ ಇದೇ ಒಂದು ವಾಕ್ಯ ಸಾಕು ಇದು ನಿಜವಾಗಿಯೂ ಈ ಪ್ರಪಂಚದ ಸೃಷ್ಟಿಕರ್ತನ ಏಕಪ್ರಭು ಅಲ್ಲಾಹನ ಪುಸ್ತಕವಾಗಿದೆ ಎಂದು ಸಾಬೀತುಪಡಿಸಲು. ವೀಕ್ಷಕರೇ, ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರು ಪಶ್ಚಿಮದ ಕೊನೆಯ ತೀವ್ರದಲ್ಲಿ ತಲುಪಿದಾಗ ಅವರು ಅಲ್ಲಿ ವಾಸವಾಗುವ ಜನರನ್ನು ಕಂಡರು. ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರು ಆ ಭೂಮಿಯ ಆ ಭಾಗವನ್ನು ಫತಹ್ ಮಾಡಿಕೊಂಡರು. ಅಲ್ಲಿಯವರೆಗೂ ಅಲ್ಲಾಹನ ಸಂದೇಶವನ್ನು ತಲುಪಿಸಿದರು ಹಾಗೂ ಅಲ್ಲಿ ನ್ಯಾಯಯುತ ರಾಷ್ಟ್ರವನ್ನು ಸ್ಥಾಪಿಸಿದರು ಹಾಗೂ ಅಲ್ಲಿಯ ಎಲ್ಲ ದಬ್ಬಾಳಿಕೆ ಮತ್ತು ದಬ್ಬಾಳಿಕೆಗಾರರನ್ನು ನಾಶಪಡಿಸಿ ಅಲ್ಲಿ ತನ್ನ ಉಪನಾಯಕನನ್ನು ನೇಮಿಸಿ ಪೂರ್ವದ ಕಡೆ ಪ್ರಯಾಣಿಸಲು ಪ್ರಾರಂಭಿಸಿದರು. ಪೂರ್ವದ ಕಡೆ ಪ್ರಯಾಣಿಸುತ್ತಾ ಭೂಮಿಯ ಪೂರ್ವದ ಕೊನೆಯ ತೀವ್ರದಲ್ಲಿ ತಲುಪಿದರು. ಅಲ್ಲಿ ವಾಸವಾಗುವ ಜನರು ಮನೆಗಳನ್ನು ನಿರ್ಮಿಸಿ ಆ ಮನೆಗಳಲ್ಲಿ ವಾಸಿಸುತ್ತಿದ್ದರು. ಆದರೆ ಮನೆಗಳ ಮೇಲೆ ಛಾವಣಿ ಹಾಕುವುದನ್ನು ಅವರು ಕಲಿತಿರಲಿಲ್ಲ. ಅರ್ಥಾತ್ ಅವರು ತಮ್ಮ ಮನೆಗಳಲ್ಲಿ ಕೇವಲ ಗೋಡೆಗಳನ್ನು ನಿರ್ಮಿಸುತ್ತಿದ್ದರು. ಮನೆಗಳ ಮೇಲೆ ಛಾವಣಿ ಹಾಕುವ ಕಲೆ ಅವರಿಗೆ ತಿಳಿತಿರಲಿಲ್ಲ. ಆ ಪ್ರದೇಶವನ್ನು ಕೂಡ ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರು ಫತಹ್ ಮಾಡಿಕೊಂಡರು. ತನ್ನ ರಾಷ್ಟ್ರವನ್ನು ಅಲ್ಲಿಯೂ ಸ್ಥಾಪಿಸಿದರು ಹಾಗೂ ಪುನಃ ಅಲ್ಲಿಂದ ಭೂಮಿಯ ಉತ್ತರ ದಿಕ್ಕಿನಲ್ಲಿ ಪ್ರಯಾಣಿಸಲು ಪ್ರಾರಂಭಿಸಿದರು. ಉತ್ತರದಲ್ಲಿ ಅವರು ಒಂದು ಪ್ರದೇಶದಲ್ಲಿ ತಲುಪಿದರು. ಆ ಪ್ರದೇಶವು 2 ದೊಡ್ಡ ಪರ್ವತಗಳ ನಡುವೆ ಇತ್ತು. ಅಲ್ಲಿಯ ಜನರು ಆದಿಮಾನವರಂತೆ ವಿಚಿತ್ರವಾಗಿದ್ದರು. ಅಲ್ಲಿಯೂ ಕೂಡ ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರು ತಮ್ಮ ನ್ಯಾಯಯುತ ರಾಷ್ಟ್ರವನ್ನು ಸ್ಥಾಪಿಸಿದರು. ಅಲ್ಲಾಹನ ಸಂದೇಶವನ್ನು ಅಲ್ಲಿಯವರೆಗೂ ತಲುಪಿಸಿದರು. ನಂತರ ಅಲ್ಲಿ ವಾಸವಾಗುವ ಜನರು ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರ ಬಳಿ ಬಂದು ಒಂದು ವಿನಂತಿ ಮಾಡಿದರು. ಅವರು ಹೇಳಿದರು, ಇಲ್ಲಿ ಯಾಜೂಜ್ ಮಾಜೂಜ್ ರಾಷ್ಟ್ರಗಳು ಬಹಳ ದುಷ್ಕೃತ್ಯಗಳನ್ನು ಉಂಟು ಮಾಡಿದ್ದಾರೆ. ನಮಗೆ ಬಹಳ ತೊಂದರೆ ಕೊಡುತ್ತಾರೆ. ಲೂಟಿ, ಹತ್ಯೆ, ಗಲಭೆ ಇವೆಲ್ಲವನ್ನು ಮಾಡುತ್ತಾರೆ. ಅವರು ಮೃಗಗಳಂತೆ ಕ್ರೂರ ಮತ್ತು ಘೋರ ಜನರು. ನಮ್ಮ ಮತ್ತು ಅವರ ಮಧ್ಯೆ ಯಾವುದೇ ಒಂದು ಗೋಡೆಯನ್ನು ನಿರ್ಮಿಸಿ ಪುನಃ ಅವರು ನಮ್ಮ ಮೇಲೆ ದಾಳಿ ಮಾಡಲು ಸಾಧ್ಯವಿಲ್ಲದಂತೆ ಮಾಡಿರಿ. ನಾವು ನಿಮಗೆ ಇದಕ್ಕಾಗಿ ಎಲ್ಲ ರೀತಿಯ ಸಂಗ್ರಹಗಳನ್ನು ಕೂಡ ನೀಡುತ್ತೇವೆ. ಆದರೆ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರು ಹೇಳಿದರು, ಅಲ್ಹಮ್ದುಲಿಲ್ಲಾ, ಅಲ್ಲಾಹನು ನನಗೆ ಮೊದಲೇ ಸಾಕಷ್ಟು ರಿಸೋರ್ಸಸ್ಗಳನ್ನು ನೀಡಿದ್ದಾನೆ. ನನಗೆ ಇದರ ಅವಶ್ಯಕತೆ ಇಲ್ಲ. ನನಗೆ ನಿಮ್ಮ ಬಲದ ಅವಶ್ಯಕತೆ ಇದೆ. ಅರ್ಥಾತ್ ಮ್ಯಾನ್ ಪವರ್ ಬೇಕಾಗಿದೆ. ಈ ಕೆಲಸಕ್ಕೋಸ್ಕರ ಕೆಲಸಗಾರರ ಅವಶ್ಯಕತೆ ಇದೆ. ಎಲ್ಲ ಜನರು ತಯಾರಾದರು ಹಾಗೂ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರು ಕಬ್ಬಿಣವನ್ನು ಕರಗಿಸಿ ಕಬ್ಬಿಣದ ದೊಡ್ಡ ದೊಡ್ಡ ಪ್ಲೇಟ್ಸ್ಗಳನ್ನು ತಯಾರಿಸಿದರು. ನಂತರ ಅವರು ಕಬ್ಬಿಣದ ಆ ದೊಡ್ಡ ದೊಡ್ಡ ಪ್ಲೇಟ್ಸ್ಗಳನ್ನು ಆ 2 ಪರ್ವತಗಳ ನಡುವೆ ಸ್ಥಿರವಾಗಿ ನಿಲ್ಲಿಸಿದರು. ಹಲವಾರು ಪ್ಲೇಟ್ಸ್ಗಳನ್ನು ನಿಲ್ಲಿಸಿದ ನಂತರ ಆ ಪ್ಲೇಟ್ಸ್ಗಳ ಕೆಳಗಡೆ ಬೆಂಕಿ ಹಚ್ಚುವ ಆದೇಶ ನೀಡಿದರು. ನಂತರ ಬೆಂಕಿಯ ತಾಪಕ್ಕೆ ಆ ಪ್ಲೇಟ್ಸ್ಗಳು ಕೆಂಪಾಗಿ ಕರಗುವ ಹಂತಕ್ಕೆ ಬಂದವು ಹಾಗೂ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರು ಮೊದಲೇ ಕರಗಿಸಿಕೊಂಡಿರುವ ತಾವ್ರವನ್ನು, ಕಾಪರನ್ನು ಆ ಬಿಸಿ ಕರಗುತ್ತಿರುವ ಕಬ್ಬಿಣದ ಪ್ಲೇಟ್ಸ್ಗಳ ಮೇಲೆ ಸುರಿದರು. ನಂತರ ಈ ಕರಗಿದ ಕಬ್ಬಿಣ ಮತ್ತು ಕರಗಿದ ತಾವರದಿಂದ ಮುರಿಯಲು ಅಸಾಧ್ಯವಾಗಿರುವ ಒಂದು ಬಹಳ ಅಗಲವಾದ ದೊಡ್ಡ ಗೋಡೆ ಅಲ್ಲಿ ನಿಂತಿತು. ಹಾಗೂ ಇಂತಹ ಒಂದು ಅತ್ಯಂತ ಅದ್ಭುತ ಸಾಧನೆಯನ್ನು ಮಾಡಿ ಅವರು ಹೇಳಿದರು, ಇದು ನನ್ನ ಸಾಧನೆ ಅಲ್ಲ, ಇವೆಲ್ಲವೂ ನನ್ನ ಪರಮಾತ್ಮನ, ನನ್ನ ಅಲ್ಲಾಹನ ಕೃಪೆ. ಹಾಗೂ ಅವರು ಹೇಳಿದರು, ಈಗ ಯಾಜೂಜ್ ಮಾಜೂಜ್ ಈ ಗೋಡೆಯನ್ನು ಮುರಿಯಲು, ಇದರಲ್ಲಿ ಯಾವುದೇ ಬಿರುಕನ್ನು ಉಂಟು ಮಾಡಲು ಅಥವಾ ಇದನ್ನು ಹತ್ತು ಬರಲು ಕೂಡ ಸಾಧ್ಯವಿಲ್ಲ. ಇದನ್ನು ಯಾರೂ ಕೂಡ ಮುರಿಯಲು ಸಾಧ್ಯವಿಲ್ಲ, ಅಲ್ಲಾಹನ ಅಪ್ಪಣೆ ಬರುವವರೆಗೆ. ಹಾಗೂ ಅಲ್ಲಾಹನ ಮಾತು ಸತ್ಯವಾಗಿರುತ್ತದೆ. ವೀಕ್ಷಕರೇ, ಹದೀಸ್ಗಳಲ್ಲೂ ಕೂಡ ಈ ಯಾಜೂಜ್ ಮಾಜೂಜ್ರವರ ಬಗ್ಗೆ ಉಲ್ಲೇಖಿಸಲಾಗಿದೆ. ಯಾಜೂಜ್ ಮಾಜೂಜ್ ಮಾನವರ ಒಂದು ಬುಡಕಟ್ಟು. ಇವರು ಯಾವುದೇ ಬೇರೆ ಪ್ರಜಾತಿ ಅಲ್ಲ. ಇವರು ವಾಸ್ತವಿಕವಾಗಿ ಮಾನವರೇ ಆಗಿರುತ್ತಾರೆ. ಆದರೆ ಅತ್ಯಂತ ಗಲಭೆಕೋರರು, ಮೃಗಗಳಂತೆ ಕೋರರು, ಮಾನವ ರೂಪದಲ್ಲಿ ಮೃಗರು. ಹಾಗೂ ಇವರ ಜನಸಂಖ್ಯೆ ಆ ಗೋಡೆಯ ಹಿಂದೆ ಆ ಕಣಿವೆಯಲ್ಲಿ ಅತ್ಯಂತ ವೇಗದಿಂದ ಹೆಚ್ಚುತ್ತಿದೆ, ಅವರ ಪಾಪ್ಯುಲೇಷನ್. ಮತ್ತು ಅಲ್ಲಾಹನು ಅವರಿಗೆ ಭೂಮಿಯ ಒಂದು ಭಾಗದಲ್ಲಿ ಅಡಗಿಸಿದ್ದಾನೆ. ಇಂದು ಯಾರಿಗೂ ತಿಳಿದಿಲ್ಲ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರು ನಿರ್ಮಿಸಿದ ಆ ಗೋಡೆ ಎಲ್ಲಿದೆ. ಏಕೆಂದರೆ ಆ ಯಾಜೂಜ್ ಮಾಜೂಜ್ ಬಹಿರಂಗವಾಗುವ, ಅವರು ಆ ಗೋಡೆಯನ್ನು ಮುರಿದು ಬರುವ ಒಂದು ಸಮಯವಿದೆ, ಕಯಾಮತಿನ ನಿಖರ. ಅವರು ಆ ಗೋಡೆಯನ್ನು ಮುರಿದು ಬರುವುದು ಕೂಡ ಕಯಾಮತಿನ ಸಂಕೇತಗಳಲ್ಲಿ ಒಂದು ದೊಡ್ಡ ಸಂಕೇತವಾಗಿದೆ. ಆ ಸಮಯದಲ್ಲೇ ಅವರು ಬಹಿರಂಗವಾಗುತ್ತಾರೆ. ಹಾಗೂ ಆ ಕಾಲ ಹಜರತ್ ಈಸಾ ಅಲೈಹಿಸ್ಸಲಾಂರವರು ಆಕಾಶದಿಂದ ಪುನಃ ಭೂಮಿಗೆ ಇಳಿದು ಬರುವ ಕಾಲವಾಗಿರುತ್ತದೆ. ಆ ಸಮಯದಲ್ಲೇ ಅವರು ಕೂಡ ಬಹಿರಂಗವಾಗುತ್ತಾರೆ ಹಾಗೂ ಆ ಗೋಡೆಯಿಂದ ಹೊರಬರುತ್ತಾರೆ. ಯಾಜೂಜ್ ಮಾಜೂಜ್ ಅವರು ಆ ಗೋಡೆಯ ಹಿಂದೆ ಬಂದಿಯಾಗಿದ್ದಾರೆ.
ಅವರು ಆ ಗೋಡೆಯನ್ನು ಪ್ರತಿದಿನ ನೆಕ್ಕುತ್ತಿದ್ದಾರೆ. ನೆಕ್ಕುವ ಅರ್ಥ ಅವರು ಒಳಗಿನಿಂದ ಆ ಗೋಡೆಯನ್ನು ಮುರಿಯಲು ಸಾಕಷ್ಟು ಪ್ರಯತ್ನ ಪಡುತ್ತಿದ್ದಾರೆ ಎನ್ನುವುದು. ಹಾಗೂ ಹದೀಸ್ಗಳಲ್ಲಿ ಉಲ್ಲೇಖಿಸಲಾಗಿದೆ, ಅವರು ಆ ಗೋಡೆಯನ್ನು ಮುರಿಯುವ ಕೊನೆಯ ಹಂತದಲ್ಲಿರುತ್ತಾರೆ. ಆ ಸಮಯ ಅವರೆಲ್ಲರೂ ಸುಸ್ತಾಗಿ ಹೇಳುತ್ತಾರೆ, ಈ ಗೋಡೆಯನ್ನು ನಾವು ನಾಳೆ ಮುರಿಯೋಣ. ಪುನಃ ಅವರು ಆ ಗೋಡೆಯನ್ನು ಮುರಿಯಲು ಪ್ರಾರಂಭಿಸುವ ಮುಂಚೆ ಅಲ್ಲಾಹನು ಆ ಗೋಡೆಯನ್ನು ಪುನಃ ಮೊದಲಿನಂತೆ ದೊಡ್ಡ ಮತ್ತು ಅಗಲವಾಗಿ ಮಾಡುತ್ತಾನೆ. ಆದರೆ ಕಯಾಮತಿನ ಬಳಿ ಅವರು ಒಮ್ಮೆ ಹೇಳುತ್ತಾರೆ, ಇನ್ಶಾ ಅಲ್ಲಾ ನಾವು ಇದನ್ನು ನಾಳೆ ಮುರಿಯೋಣ. ಸೊ ಅವರು ಇನ್ಶಾ ಅಲ್ಲಾ ಹೇಳಿದ ನಂತರ ಆ ಗೋಡೆ ಮುರಿಯುತ್ತದೆ ಅಲ್ಲಾಹನ ಆದೇಶದಿಂದ. ಹಾಗೂ ಅವರು ಹೊರಬಂದು ಇಡೀ ಜಗತ್ತಿನಲ್ಲಿ ಹರಡಿ ಅತ್ಯಂತ ಗಲಭೆ ಉಂಟು ಮಾಡುತ್ತಾರೆ. ಇವರು ಅಸಂಖ್ಯಾತವಾಗಿರುತ್ತಾರೆ ಹಾಗೂ ಇವರಿಂದ ಹೋರಾಡಲು ಸಾಧ್ಯವಾಗುವುದಿಲ್ಲ. ಸೂರತ್ ಈಸಾ ಅಲೈಹಿಸ್ಸಲಾಂರವರು ಜನರನ್ನು ಕೋಹೆ ತೂರ್ ಮೇಲೆ ಕರೆದುಕೊಂಡು ಹೋಗುತ್ತಾರೆ. ಆ ಸಮಯ ಅಲ್ಲಾಹನ ಕಡೆಯಿಂದ ಒಂದು ಮಹಾಮಾರಿ ಹರಡುತ್ತದೆ. ಆ ಮಹಾಮಾರಿಯಿಂದ ಇವರೆಲ್ಲರ ವಿನಾಶವಾಗುತ್ತದೆ. ನಂತರ ಭೂಮಿಯ ಮೇಲೆ ಎಲ್ಲೆಲ್ಲೂ ಇವರ ಶವಗಳೇ ಹರಡಿರುತ್ತವೆ. ಅವರ ಶವಗಳನ್ನು ಕೂಡ ನಾಶ ಮಾಡುವುದು ಅಸಾಧ್ಯವಾಗಿರುತ್ತದೆ. ಆ ಸಮಯ ಈಸಾ ಅಲೈಹಿಸ್ಸಲಾಂರವರು ಅಲ್ಲಾಹನಿಂದ ದುವಾ ಮಾಡುತ್ತಾರೆ. ನಂತರ ಒಂದು ಭಯಂಕರ ಮಳೆ ಮತ್ತು ಚಂಡಮಾರುತದಿಂದ ಇವರ ಅಸಂಖ್ಯಾತ ಶವಗಳು ಆ ಮಳೆಯ ನೀರಿನ ಜೊತೆ ಹರಡಿ ಸಮುದ್ರಗಳಲ್ಲಿ ಮುಳುಗಿ ನಾಶವಾಗುತ್ತವೆ. ಈ 4 ಘಟನೆಗಳಿಂದ ನಮಗೆ ಕಲಿಯಲು ಸಿಗುವ ಪಾಠಗಳ ಬಗ್ಗೆ ಮಾತನಾಡೋಣ. ವೀಕ್ಷಕರೇ, ಮೊದಲ ಘಟನೆ ಅಸ್ಹಾಬೆ ಕಹಫ್ ರವರ ಘಟನೆ. ಕೆಲವು ಯುವಕರು ತನ್ನ ಈಮಾನಿನ ರಕ್ಷಣೆಗಾಗಿ ಒಂದು ಗುಹೆಯಲ್ಲಿ ಹೋದರು. ಅಲ್ಲಿ ಅಲ್ಲಾಹನು ಅವರಿಗೆ ಸುಮಾರು 300 ವರ್ಷಗಳವರೆಗೆ ನಿದ್ರಿಸಿ ಪುನಃ ಅವರಿಗೆ ಎಚ್ಚರಿಸಿದನು. ಇದರಿಂದ ನಮಗೆ ಮೊಟ್ಟ ಮೊದಲದಾಗಿ ತಿಳಿಯುತ್ತದೆ, ಇದೇ ರೀತಿ ಅಲ್ಲಾಹನು ನಮಗೂ ಕೂಡ ಪುನರಸ್ಥಾನದ ದಿನದಂದು, ಕಯಾಮತಿನ ದಿನದಂದು ಪುನಃ ಜೀವಿಸುತ್ತಾನೆ. ಸಮಾಧಿಯಲ್ಲಿ ನಮ್ಮ ದೇಹ ಹುಳಗಳು ತಿಂದು ನಾಶಪಡಿಸಿದರು. ಸಾವಿರಾರು ಕಾಲದಿಂದ ಮಣ್ಣಿನಲ್ಲಿರುವ ಕಾರಣ ನಮ್ಮ ಮೂಳೆಗಳೂ ಕೂಡ ನಾಶವಾದವೂ ಸಹ ಅಲ್ಲಾಹನಿಗೆ ಪುನಃ ನಮಗೆ ಜೀವಿಸುವುದು ಯಾವುದೇ ಕಷ್ಟವಲ್ಲ. ಅವಶ್ಯವಾಗಿ ಅವನು ನಮಗೆ ಜೀವಿಸುತ್ತಾನೆ ಹಾಗೂ ನಮ್ಮ ಸಂಪೂರ್ಣ ಜೀವನದ ಲೆಕ್ಕ ನಾವು ಅವನಿಗೆ ಕೊಡಬೇಕಾಗಿದೆ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ನಾವು ಪ್ರತಿ ಒಂದು ಕಾರ್ಯವನ್ನು ಮಾಡುವ ಮುನ್ನ ಗಮನವಿಡಬೇಕು, ನಮ್ಮ ಈ ಕಾರ್ಯದ ಫಲಿತಾಂಶ ನಮ್ಮ ಆಖಿರತಿನ ಜೀವನದಲ್ಲಿ ಏನಾಗುತ್ತದೆ. ಈ ಒಂದು ರೂಲ್ ವೀಕ್ಷಕರೇ ನಾವು ಫಾಲೋ ಮಾಡಿಕೊಂಡರೆ ನಮ್ಮಿಂದ ಎಂದಿಗೂ ಯಾವುದೇ ತಪ್ಪು ಖಂಡಿತವೂ ಆಗುವುದಿಲ್ಲ. ಒಂದು ಮುಸಲ್ಮಾನ್ ಸದಾ ತನ್ನ ಪರಲೋಕದ ಬಗ್ಗೆ, ಅಂತ್ಯವಿಲ್ಲದ ಜೀವನದ ಬಗ್ಗೆ ನೆನಪಿಸಿಕೊಂಡು ಜೀವನ ನಡೆಸುತ್ತಾನೆ. ಹಾಗೂ ಆ ಯುವಕರು ತನ್ನ ಈಮಾನಿನ ರಕ್ಷಣೆಗಾಗಿ ತನ್ನ ಊರನ್ನು, ತನ್ನ ಮನೆಗಳನ್ನು, ತನ್ನ ಆತ್ಮೀಯರನ್ನು ಬಿಟ್ಟರು. ಆದರೆ ಈಮಾನ್ ಬಗ್ಗೆ ಕಾಂಪ್ರಮೈಸ್ ಮಾಡಲಿಲ್ಲ. ಸೊ ನಾವು ಕೂಡ ನಮ್ಮ ಈಮಾನ್ ಬಗ್ಗೆ ಎಂದಿಗೂ ಕಾಂಪ್ರಮೈಸ್ ಮಾಡಬಾರದು ವೀಕ್ಷಕರೇ. ನಮ್ಮ ಈಮಾನನ್ನು ಹಾಳು ಮಾಡುವ ಕಾರ್ಯಗಳನ್ನು, ಅಲ್ಲಾಹನು ನಿಷೇಧಿಸಿದ ಕಾರ್ಯಗಳನ್ನು ಎಂದಿಗೂ ಮಾಡಬಾರದು. ಇಂದು ನಮ್ಮ ಈಮಾನ್ ಮೇಲೆ ಅಲ್ಹಮ್ದುಲಿಲ್ಲಾ ಆ ಯುವಕರಂತಹ ಸಂದರ್ಭ ಬಂದಿಲ್ಲ. ಸೊ ನಮ್ಮ ಈಮಾನಿನ ರಕ್ಷಣೆ ನಾವು ನಮ್ಮ ಊರಿನಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಆತ್ಮೀಯರಲ್ಲಿ ಇರುವ ಸಂದರ್ಭದಲ್ಲೇ ಮಾಡಬಹುದು. ಸುಳ್ಳು ಹೇಳದೆ, ದ್ರೋಹ ಮಾಡದೆ, ಯಾರ ಹಕ್ಕನ್ನು ವಶಪಡಿಸದೆ. ಇದರ ಫಲಿತಾಂಶ ಏನೇ ಕಾಣಲಿ ನಾವು ನಮ್ಮ ಈಮಾನನ್ನು ಕಾಂಪ್ರಮೈಸ್ ಮಾಡಬಾರದು. ಏಕೆಂದರೆ ಎಲ್ಲವೂ ಅಲ್ಲಾಹನ ಕೈಯಲ್ಲಿದೆ. ಅಲ್ಲಾಹನು ಸಂದರ್ಭಗಳನ್ನು ಒಂದು ಕ್ಷಣದಲ್ಲಿ ಬದಲಾಯಿಸುತ್ತಾನೆ. ಸೊ ನಮ್ಮ ಕರ್ತವ್ಯ ಅಲ್ಲಾಹನ ಆದೇಶಗಳನ್ನು ಪಾಲಿಸಿ ಈ ಪಾಪಗಳಿಂದ ದೂರ ಇರುವುದು. ಫಲಿತಾಂಶಗಳನ್ನು ಬದಲಾಯಿಸುವುದು ಅಲ್ಲಾಹ್. ನಾವು ಫಲಿತಾಂಶಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಸೊ ನಾವು ಫಲಿತಾಂಶಗಳನ್ನು ಭಾವಿಸಿಕೊಂಡು ನಿಷಿದ್ಧ ಕಾರ್ಯಗಳನ್ನು ಮಾಡಬಾರದು. ಇಡೀ ಜಗತ್ತು ದ್ರೋಹವೇ ಮಾಡುತ್ತಿದೆ. ಇಡೀ ಜಗತ್ತು ಸುಳ್ಳು ಹೇಳಿ ವ್ಯಾಪಾರ ಮಾಡುತ್ತಿದೆ. ಹೀಗಾಗಿ ನಾವು ಅವರಂತೆ ಮಾಡುವುದು ಮಹಾ ಮುಟ್ಟಾಳ್ತನ. ಏಕೆಂದರೆ ನಾವು ಜಗತ್ತಿನ ಭಕ್ತರಲ್ಲ, ನಾವು ಸಮಾಜಿನ ಭಕ್ತರಲ್ಲ. ಕಾಲ ಹೇಗೆ ಬದಲಾಗಲಿ ಈ ಕಾಲ ನಮ್ಮ ಪರಮಾತ್ಮನಲ್ಲ, ನಾವು ಅಲ್ಲಾಹನ ಭಕ್ತರು. ಸೊ ಅವನ ಆದೇಶಗಳ ಪ್ರಕಾರ ನಡೆಯುವುದು ನಮ್ಮ ಕರ್ತವ್ಯ. ಅಲ್ಲಾಹನ ಆದೇಶದ ಪ್ರಕಾರ ನಡೆಯುವವನು ಸದಾ ಯಶಸ್ಸನ್ನು ಪಡೆಯುತ್ತಾನೆ. ಏಕೆಂದರೆ ಅವನಿಗೆ ಈ ಅಸ್ಹಾಬೆ ಕಹಫ್ ರವರಂತೆ ಅಲ್ಲಾಹನ ಸಹಾಯ ಹಾಗೂ ಅಲ್ಲಾಹನ ಕೃಪೆ ಇರುತ್ತದೆ. ಕೆಲವರಿಗೆ 300 ವರ್ಷಗಳವರೆಗೆ ನಿದ್ರಿಸಿ ಪುನಃ ಅವರಿಗೆ ಎಚ್ಚರಿಸುವ ಅಲ್ಲಾಹನು ನಮ್ಮ ಸಣ್ಣ ಪುಟ್ಟ ತೊಂದರೆಗಳನ್ನು ಬಗೆಹರಿಸುವ ಶಕ್ತಿಯನ್ನು ಹೊಂದಿಲ್ಲವೇ? ಖಂಡಿತವಾಗಿಯೂ ಅವನು ಬಗೆಹರಿಸುತ್ತಾನೆ. ಷರತ್ತು ಅವನ ಮೇಲೆ ಸಂಪೂರ್ಣ ನಂಬಿಕೆ, ಅವನ ಆದೇಶಗಳ ಪಾಲನೆ, ನಿಷೇಧಿತ ಕಾರ್ಯಗಳಿಂದ ದೂರವಿರುವುದು
ಹಾಗೂ ಕೆಲವೊಮ್ಮೆ ಅವನು ಪರೀಕ್ಷಿಸುವಾಗ ತಾಳ್ಮೆ. ಇಷ್ಟಿದ್ದರೆ ವೀಕ್ಷಕರೇ, ನಮ್ಮ ಜೀವನ ಈ ಲೋಕದಲ್ಲೂ ಸಫಲ, ಅಂತ್ಯವಿಲ್ಲದ ಪರಲೋಕದಲ್ಲೂ ಸಫಲ. ನಾವು ನಮ್ಮ ಈಮಾನ್ ಮೇಲೆ ದೃಢವಾಗಿ ನಿಂತರೆ ಅಲ್ಲಾಹನು ನಮ್ಮ ಕಲ್ಪನೆಯಲ್ಲೂ ಸಾಧ್ಯವಿಲ್ಲದಂತಹ ಮಾರ್ಗದಿಂದ ನಮ್ಮ ಸಹಾಯ ಮಾಡುತ್ತಾನೆ. ಎರಡನೇ ಘಟನೆ ವೀಕ್ಷಕರೇ, ಸಾಹೇಬೆ ಜನ್ನತೈನ್. ಇದರಲ್ಲಿ ಒಂದು ವ್ಯಕ್ತಿಯ ಬಳಿ 2 ಉತ್ತಮವಾದ ತೋಟಗಳಿದ್ದವು. ಯಾವುದೇ ದೂರು ಇಲ್ಲದಂತಹ ಜೀವನ ಅವನಿಗೆ ಲಭ್ಯವಾಗಿತ್ತು. ಆದರೆ ಅವನಲ್ಲಿ ಅಲ್ಲಾಹನ ಭಯ ಮತ್ತು ಭಕ್ತಿ ಇರುವ ಬದಲು ಅಹಂಕಾರವಿತ್ತು. ಕೃತಜ್ಞತೆ ತೋರಿಸುವ ಬದಲು ಅವನು ಬಡವನಿಗೆ ಕೀಳನಾಗಿ ನೋಡುತ್ತಿದ್ದನು. ನಂತರ ಅಲ್ಲಾಹನ ಶಿಕ್ಷೆಯ ರೂಪದಲ್ಲಿ ಅವನ ತೋಟಗಳಲ್ಲಿ ಬೆಂಕಿ ಹರಡಿ ಎಲ್ಲವೂ ಸರ್ವನಾಶವಾಯಿತು. ಆ ಸಮಯ ಅವನು ವಿಷಾದಿಸಿಕೊಂಡನು. ಇದರಿಂದ ನಮಗೆ ತಿಳಿಯುತ್ತದೆ, ಸಂಪತ್ತು ಕೇವಲ ಅಲ್ಲಾಹನ ಉಡುಗೊರೆ ಅಲ್ಲ, ಇದು ಅಲ್ಲಾಹನ ಪರೀಕ್ಷೆ ಕೂಡ. ನಾವು ಅಲ್ಲಾಹನಿಗೆ ಯಾವ ಮಟ್ಟಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂಬ ಪರೀಕ್ಷೆ. ನಮಗೆ ಸಿಗುವ ಪ್ರತಿಯೊಂದು ತೃಪ್ತಿ ಅಲ್ಲಾಹನ ಕಡೆಯಿಂದಲೇ, ಅವನ ಕರುಣೆಯಿಂದಲೇ. ಈ ಉಡುಗೊರೆಗಳು ನಮ್ಮೊಂದಿಗೆ ಅಂತ್ಯದವರೆಗೂ ಇರಬೇಕು ಎಂದು ನಾವು ಬಯಸಿದರೆ ನಾವು ವಿನಮ್ರರಾಗಿರಬೇಕು. ಅಹಂಕಾರದ ಒಂದು ಕಣವು ನಮ್ಮಲ್ಲಿ ಬರಬಾರದು. ಏಕೆಂದರೆ ಅಲ್ಲಾಹನು ನಮಗೆ ಏನನ್ನು ಕೊಡಬಲ್ಲನೋ ಅದನ್ನು ಕಿತ್ತಿಕೊಳ್ಳುವ ಶಕ್ತಿಯೂ ಅವನಿಗಿದೆ. ಈ ಜಗತ್ತು ಮತ್ತು ಇದರಲ್ಲಿರುವ ಎಲ್ಲವೂ ತಾತ್ಕಾಲಿಕ ಎಂಬುದನ್ನು ನಾವು ಮರೆಯಬಾರದು ವೀಕ್ಷಕರೇ. ಹಾಗೂ ಇದು ಕೇವಲ ಸಂಪತ್ತಿನ ಬಗ್ಗೆ ಅಲ್ಲ. ಈ ನಿಯಮ ಪ್ರತಿಯೊಂದು ವಸ್ತುವಿನಲ್ಲೂ ಲಾಗೂ ಆಗುತ್ತದೆ. ಈಗ ನಾನು ಜಾಸ್ತಿ ಪುಣ್ಯ ಕಾರ್ಯಗಳನ್ನು ಮಾಡುತ್ತಿದ್ದೇನೆ ಎಂದು ಪಾಪಗಳಲ್ಲಿ ಸಿಲುಕಿರುವ ವ್ಯಕ್ತಿಯನ್ನು ಕಂಡು ನಾನು ನನ್ನ ಪುಣ್ಯಗಳ ಬಗ್ಗೆ ಅಹಂಕಾರ ಮಾಡಿದರೆ, ನಾನು ಅವನಿಂದ ಉತ್ತಮ ಎಂದು ಭಾವಿಸಿ ಅವನಿಗೆ ಕೀಳ ದೃಷ್ಟಿಯಿಂದ ನೋಡಿದರೆ, ಬಹುಶಃ ನನ್ನಿಂದ ಯಾವಾಗಾದರೂ ನನ್ನ ಎಲ್ಲ ಪುಣ್ಯಗಳನ್ನು ನಾಶಪಡಿಸುವ ಯಾವುದೇ ಒಂದು ಕಾರ್ಯ ಆಗಬಹುದು. ಈ ಸಮಯ ಪಾಪಗಳಲ್ಲಿ ನಿರತರಾಗಿರುವ ಆ ವ್ಯಕ್ತಿಯಿಂದ ಯಾವುದೇ ಒಂದು ಒಳ್ಳೆಯ ಕಾರ್ಯ ಆಗಬಹುದು. ಹಾಗೂ ಆ ಒಂದು ಕಾರ್ಯದಿಂದ ಅವನ ಎಲ್ಲ ಪಾಪಗಳು ನಾಶವಾಗಿ ಅವನು ಸ್ವರ್ಗ ಸೇರಬಹುದು ಹಾಗೂ ನಾನು ನರಕ. ಅವನು ಅಲ್ಲಾಹನ ಪ್ರಿಯಭಕ್ತನಾಗಬಹುದು ಹಾಗೂ ನಾನು ಅಲ್ಲಾಹನ ಶತ್ರು. ಹೀಗಾಗಿ ವೀಕ್ಷಕರೇ, ನಮ್ಮಿಂದ ಆಗುತ್ತಿರುವ ಪ್ರತಿಯೊಂದು ಒಳ್ಳೆಯ ಕಾರ್ಯ ಅಲ್ಲಾಹನ ಕೃಪೆಯಿಂದಲೇ ಎಂದು ಭಾವಿಸುತ್ತಾ ಅವನಿಂದ ದಾರಿ ತಪ್ಪದೆ ಇದೇ ಮಾರ್ಗದಲ್ಲಿ ನಡೆಯುತ್ತಾ ಜೀವನ ಕಳೆಯಲು ಅನುವು ಮಾಡಿಕೊಡು ಎಂದು ನಾವು ಬೇಡುತ್ತಿರಬೇಕು. ಏಕೆಂದರೆ ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾ, ನಮ್ಮಲ್ಲಿ ಯಾವುದೇ ಪುಣ್ಯ ಮಾಡುವ ಶಕ್ತಿಯೂ ಇಲ್ಲ, ಯಾವುದೇ ಪಾಪವನ್ನು ಬಿಡುವ ಶಕ್ತಿಯೂ ಇಲ್ಲ. ಎಲ್ಲವೂ ಸರ್ವಶಕ್ತನಾದ ಅಲ್ಲಾಹನ ಕರುಣೆಯಿಂದಲೇ ಸಾಧ್ಯ. ಮೂರನೇ ಘಟನೆ ವೀಕ್ಷಕರೇ, ಹಜರತ್ ಮೂಸಾ ಹಾಗೂ ಹಜರತ್ ಖಿಜ್ರ್ ಅಲೈಹಿಸ್ಸಲಾಂ ರವರ ಘಟನೆ. ಈ ಘಟನೆಯಿಂದ ನಮಗೆ ತಿಳಿಯುತ್ತದೆ, ಜ್ಞಾನವೂ ಕೂಡ ಒಂದು ಪರೀಕ್ಷೆ. ಕೆಲವೊಮ್ಮೆ ನಾವು ನಮಗೆ ಎಲ್ಲವೂ ತಿಳಿದಿದೆ ಎಂದು ಅಹಂಕಾರದಲ್ಲಿ ಸಿಲುಕುತ್ತೇವೆ. ಪರಿಪೂರ್ಣ ಜ್ಞಾನವು ಕೇವಲ ಅಲ್ಲಾಹನದೇ. ನಮ್ಮ ಜ್ಞಾನವು ಅತ್ಯಂತ ಸೀಮಿತವಾಗಿದೆ. ಹಾಗೂ ಇಷ್ಟು ಸೀಮಿತ ಜ್ಞಾನದಿಂದ ನಾವು ಅಲ್ಲಾಹನ ಮಹಿಮೆಗಳನ್ನು, ಅವನ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಅಲ್ಲಾಹನ ನಿರ್ಧಾರಗಳಲ್ಲೇ ಸಂತೋಷವಾಗಿರಬೇಕು. ಸಾಕಷ್ಟು ಬಾರಿ ನಮಗೆ ಕೆಟ್ಟದಾಗಿ ಕಾಣುವುದು ವಾಸ್ತವಿಕವಾಗಿ ನಮ್ಮ ಒಳ್ಳೆಯದಕ್ಕಾಗಿರುತ್ತದೆ. ಹಾಗೂ ಜ್ಞಾನವನ್ನು ಪಡೆಯುವ ಯಾವುದೇ ವಯಸ್ಸು ಇಲ್ಲ. ಯಾವ ವಯಸ್ಸಿನಲ್ಲಾದರೂ ಸಹ ನಾವು ಜ್ಞಾನವನ್ನು ಪಡೆಯಬಹುದು. ಅಲ್ಲಾಹನು ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರಿಗೆ ಹಜರತ್ ಖಿಜ್ರ್ ಅಲೈಹಿಸ್ಸಲಾಂ ರವರ ಬಳಿ ಜ್ಞಾನವನ್ನು ಪಡೆಯುವ ಆದೇಶ ನೀಡಿದಾಗ ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರು ಬಹಳ ಆಸಕ್ತಿ ತೋರಿದರು. ಹಜರತ್ ಖಿಜ್ರ್ ಅಲೈಹಿಸ್ಸಲಾಂ ರವರನ್ನು ತನ್ನ ಗುರು ಎಂದು ಸ್ವೀಕರಿಸಿಕೊಂಡರು. ವಾಸ್ತವಿಕವಾಗಿ ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರು ಪ್ರವಾದಿ ಆಗಿದ್ದರು, ಪೈಗಂಬರ್ ಆಗಿದ್ದರು, ಕಲೀಮುಲ್ಲಾ ಆಗಿದ್ದರು. ಅವರು ಅಲ್ಲಾಹನಿಂದ ಡೈರೆಕ್ಟ್ ಮಾತನಾಡುತ್ತಿದ್ದರು, ಅಲ್ಲಾಹನ ಧ್ವನಿಯನ್ನು ಕೇಳುತ್ತಿದ್ದರು. ಹಾಗೂ ಈ ಶ್ರೇಷ್ಠ ಉಡುಗೊರೆ ಹಜರತ್ ಖಿಜ್ರ್ ಅಲೈಹಿಸ್ಸಲಾಂ ರವರಿಗೆ ಲಭ್ಯವಾಗಿರಲಿಲ್ಲ. ಆದರೂ ಹಜರತ್ ಮೂಸಾ ಅಲೈಹಿಸ್ಸಲಾಂ ರವರು ಹಜರತ್ ಖಿಜ್ರ್ ಅಲೈಹಿಸ್ಸಲಾಂ ರವರಿಂದ ಜ್ಞಾನವನ್ನು ಪಡೆಯುವುದರಲ್ಲಿ ಯಾವುದೇ ಸಂಕೋಚ ಮಾಡಲಿಲ್ಲ. ತನ್ನನ್ನು ಅವರಿಂದ ಶ್ರೇಷ್ಠ ಎಂದು ಭಾವಿಸಲಿಲ್ಲ. ಇಂದು ನಮ್ಮಲ್ಲಿ ಸಾಕಷ್ಟು ಜನರು ಕೇವಲ ನಮಾಜಿನ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿಲ್ಲ. ಹಾಗೂ ಅವರು ಮಸೀದಿಯ ಇಮಾಮ್ರವರಿಂದ ಅಥವಾ ಮದ್ರಸಾ ಓದುತ್ತಿರುವ ತನ್ನ ಮಕ್ಕಳಿಂದ ಈ ನಮಾಜ್ ಬಗ್ಗೆ ಕೇಳಲು ಸಹ ಸಾಕಷ್ಟು ಸಂಕೋಚ ಪಡುತ್ತಾರೆ. ಅದೇ ಮೊಬೈಲ್ ಬಗ್ಗೆ ಕೇಳಲು ಈ ಆ್ಯಪ್ ಯಾವ ರೀತಿ ಆಪರೇಟ್ ಮಾಡಬೇಕು, ಈ ಮೂವಿ ಹೇಗೆ ಡೌನ್ಲೋಡ್ ಮಾಡಬೇಕು, ಈ ಫೋಟೋ ಅವನಿಗೆ ಹೇಗೆ ಕಳುಹಿಸಬೇಕು, ವಿಡಿಯೋ ಕಾಲ್ ಯಾವ ರೀತಿ ಮಾಡಬೇಕು,
ಇದರ ಬಗ್ಗೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಕೇಳುತ್ತಾರೆ. ಇದರಲ್ಲಿ ಯಾವುದೇ ಸಂಕೋಚವಿಲ್ಲ. ಕೇವಲ ದೀನೆ ಇಸ್ಲಾಂ ಬಗ್ಗೆ ಕೇಳಲು ನಾಚಿಕೆ ಪಡುತ್ತಾರೆ. ಇದು ನಮ್ಮಲ್ಲಿ ಅಹಂಕಾರ ಇರುವ ಒಂದು ಮಹಾ ಲಕ್ಷಣ ವೀಕ್ಷಕರೇ. ಹಾಗೂ ಅಲ್ಲಾಹನು ಅಹಂಕಾರಿಗಳಿಗೆ ಅತ್ಯಂತ ದ್ವೇಷಿಸುತ್ತಾನೆ. ಹಾಗೂ ವೀಕ್ಷಕರೇ, 4ನೇ ಘಟನೆ ಹಜ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರ ಘಟನೆ. ಇದರಲ್ಲಿ ನಮಗೆ ತಿಳಿಯುತ್ತದೆ, ಬಲವೂ ಕೂಡ ಶಕ್ತಿಯೂ ಕೂಡ ಒಂದು ಪರೀಕ್ಷೆ, ಅಧಿಕಾರವೂ ಕೂಡ ಒಂದು ಪರೀಕ್ಷೆ. ಅಲ್ಲಾಹನು ಯಾರಿಗೆ ಅಧಿಕಾರ ಮತ್ತು ಬಲ ನೀಡುತ್ತಾನೋ ಅವನು ಆ ಅಧಿಕಾರ ಮತ್ತು ಶಕ್ತಿಯನ್ನು ನ್ಯಾಯಕ್ಕಾಗಿ ಬಳಸುತ್ತಾನೋ, ದುರ್ಬಲರ ಮೇಲೆ ದಬ್ಬಾಳಿಕೆ ಮಾಡಲು ಬಳಸುತ್ತಾನೋ ಎಂದು ಪರೀಕ್ಷಿಸುತ್ತಾನೆ ಅಲ್ಲಾಹನು. ಸಾರಾಂಶವಾಗಿ ವೀಕ್ಷಕರೇ, ಈ 4 ವಿಭಿನ್ನ ಘಟನೆಗಳು ನಮಗೆ ಒಂದೇ ಪಾಠ ಕಲಿಸುತ್ತವೆ. ಆ ಪಾಠ ಏನೆಂದರೆ, ನಮ್ಮ ಬಳಿ ಪ್ರತಿ ಒಂದು ಉಡುಗೊರೆಯು ಪರೀಕ್ಷೆಯೊಂದಿಗೆ ಬರುತ್ತದೆ. ಹಾಗೂ ಅಲ್ಲಾಹನನ್ನು ಮರೆಯದವನು ಮಾತ್ರ ಈ ಪರೀಕ್ಷೆಗಳಲ್ಲಿ ಸಫಲನಾಗುತ್ತಾನೆ. ಏಕೆಂದರೆ ಸಾಕಷ್ಟು ಬಾರಿ ಮಾನವ ಉಡುಗೊರೆಗಳನ್ನು ಪಡೆದ ನಂತರ ಬಂಡಾಯತನದಲ್ಲಿ ಸಿಲುಕುತ್ತಾನೆ ಹಾಗೂ ತನ್ನ ಮಿತಿಯನ್ನು ಮರೆತು ಬಿಡುತ್ತಾನೆ. ಅವನ ಈ ಕೀಳ ಕೃತ್ಯವು ಅವನ ಸರ್ವನಾಶದ ಕಾರಣವಾಗುತ್ತದೆ. ಉಡುಗೊರೆಗಳು ಅನೇಕ ಜವಾಬ್ದಾರಿಗಳೊಂದಿಗೆ ಬರುತ್ತದೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು ವೀಕ್ಷಕರೇ. ಅಲ್ಲಾಹನು ಅನೇಕ ರೂಪದಲ್ಲಿ ನಮಗೆ ಉಡುಗೊರೆಗಳನ್ನು ನೀಡುತ್ತಾನೆ. ಮಕ್ಕಳು ನೀಡಿದ್ದಾನೆ, ತಂದೆ ತಾಯಿಯ ಜವಾಬ್ದಾರಿ ಕೂಡ ನೀಡಿದ್ದಾನೆ. ಅವರ ಪೋಷಣೆ ಯಾವ ರೀತಿ ಮಾಡಬೇಕು, ಅವರನ್ನು ಒಳ್ಳೆಯ ಮನುಷ್ಯರನ್ನಾಗಿ ಯಾವ ರೀತಿ ಬೆಳೆಸಬೇಕು, ಇಂತಹ ಒಂದು ಮಹಾ ಜವಾಬ್ದಾರಿ ಕೂಡ ಅಲ್ಲಾಹನು ನೀಡಿದ್ದಾನೆ. ಅಧಿಕಾರ ಸಿಕ್ಕಿದ್ದರೆ ಅದರ ಜೊತೆ ನ್ಯಾಯದ ಜವಾಬ್ದಾರಿಯೂ ಕೂಡ ಬಂದಿದೆ. ದುರ್ಬಲರನ್ನು ಅವರ ಹಕ್ಕು ಕೊಡಿಸುವ ಜವಾಬ್ದಾರಿಯೂ ಕೂಡ ಬಂದಿದೆ. ಸಂಪತ್ತು ನೀಡಿದ್ದರೆ ವಿನಮ್ರತೆಯಿಂದ ಅದರ ಕೃತಜ್ಞತೆ ತೋರಿಸುವ ಜವಾಬ್ದಾರಿಯೂ ಕೂಡ ಬಂದಿದೆ. ಬಡವರ ಕಾಳಜಿಯ ಜವಾಬ್ದಾರಿಯೂ ಕೂಡ ಬಂದಿದೆ. ಅವರ ಸಹಾಯ ಮಾಡಿ ಅವರ ಅಗತ್ಯಗಳನ್ನು ಪೂರೈಸುವ ಜವಾಬ್ದಾರಿಯೂ ಕೂಡ ಬಂದಿದೆ. ಜ್ಞಾನ ಸಿಕ್ಕಿದ್ದರೆ ಅದನ್ನು ಪಾಲಿಸುವ ಜವಾಬ್ದಾರಿಯೂ ಕೂಡ ಬಂದಿದೆ. ಹಾಗೂ ಅದನ್ನು ಹರಡಿಸಿ ಆ ಜ್ಞಾನವನ್ನು ಬೇರೆಯವರಿಗೆ ತಲುಪಿಸುವ ಒಂದು ಜವಾಬ್ದಾರಿಯೂ ಕೂಡ ಬಂದಿದೆ. ಸೊ ವೀಕ್ಷಕರೇ, ನಮ್ಮ ಬಳಿ ಅಲ್ಲಾಹನ ಕಡೆಯಿಂದ ಬರುವ ಪ್ರತಿ ಒಂದು ಉಡುಗೊರೆ ಒಂದು ಜವಾಬ್ದಾರಿಯೊಂದಿಗೆ ಬರುತ್ತದೆ. ಆ ಜವಾಬ್ದಾರಿಯನ್ನು ನಾವು ಗುರುತಿಸಿ ಅದನ್ನು ಪಾಲಿಸಬೇಕು. ಇಲ್ಲದಿದ್ದರೆ ಅದರ ಫಲಿತಾಂಶ ನಾವು ಈ ಲೋಕದಲ್ಲೂ ಕಾಣುತ್ತೇವೆ ಹಾಗೂ ಅಂತ್ಯವಿಲ್ಲದ ಪರಲೋಕದಲ್ಲಿ ಕಠಿಣ ಶಿಕ್ಷೆಯು ನಾವು ಅನುಭವಿಸಬೇಕಾಗಿದೆ. ಸೊ ವೀಕ್ಷಕರೇ, ಇದು ನಮಗೆ ಸೂರೆ ಕಹಫಿನಿಂದ ಕಲಿಯಲು ಸಿಕ್ಕಿರುವ ಪಾಠಗಳು. ಇನ್ನು ಈ 4 ಘಟನೆಗಳಿಂದ ನಿಮಗೆ ಯಾವ ಯಾವ ಪಾಠ ಕಲಿಯಲು ಸಿಕ್ಕಿದೆ ಅದನ್ನು ನೀವು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಇನ್ಶಾ ಅಲ್ಲಾ ನಿಮಗೆ ಅರ್ಥವಾಗಿರುವ ಪಾಠಗಳನ್ನು ನೀವು ವಿವರಿಸಿದರೆ ಮುಂದಿನ ಭಾಗ ನಾವು ಆ ಎಲ್ಲ ಕಮೆಂಟ್ಸ್ಗಳನ್ನು ರೀಡ್ ಮಾಡಿ ಎಲ್ಲ ವೀಕ್ಷಕರವರೆಗೆ ನಿಮ್ಮ ಅಭಿಪ್ರಾಯವನ್ನು ತಲುಪಿಸುತ್ತೇವೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.